Hello friends, welcome to Electronics Kannada YouTube channel. In this video, let us discuss BMRCL Maintainers Systems mock test paper. In this part 1 video, let us discuss question number 1 to question number 30. Moving on to first question. The normal diode operates in dash quadrant ಅಂತ ಕೊಟ್ಟಿದ್ದಾರೆ. ಫಸ್ಟ್ ಆಪ್ಷನ್ ನೋಡಿ ಏನು ಕೊಟ್ಟಿದ್ದಾರೆ, ಫಸ್ಟ್ ಸೆಕೆಂಡ್ ಆಪ್ಷನ್ ಬೋತ್ 1 and 3 ಅಂತ ಕೊಟ್ಟಿದ್ದಾರೆ. ಥರ್ಡ್ ಆಪ್ಷನ್ ಫಸ್ಟ್ ಕ್ವಾಡ್ರೆಂಟ್ ಆ್ಯಂಡ್ ಫೋರ್ತ್ ಕ್ವಾಡ್ರೆಂಟ್, ಫೋರ್ತ್ ಆಪ್ಷನ್ ನನ್ ಆಫ್ ದಿ ಅಬವ್ ಅಂತ ಕೊಟ್ಟಿದ್ದಾರೆ. ನೋಡಿ ನಾರ್ಮಲ್ ಡಯೋಡ್ ಅಂತ ಹೇಳಿದ್ರೆ ಇದ್ರ ಕ್ಯಾರೆಕ್ಟರಿಸ್ಟಿಕ್ಸ್ ಏನಿರುತ್ತೆ, ಎಕ್ಸ್ಪೋನೆನ್ಷಿಯಲ್ ಕರ್ವ್ ಇರುತ್ತೆ. ಅಂದರೆ ಫಸ್ಟ್ ಕ್ವಾಡ್ರೆಂಟಲ್ಲಿ ನಮ್ಮದು ಕ್ಯಾರೆಕ್ಟರಿಸ್ಟಿಕ್ ಕರ್ವ್ ಹೇಗಿರುತ್ತೆ ಅಂತ ಹೇಳಿದ್ರೆ ಇಟ್ ವಿಲ್ ಬಿ ಆನ್ ಇನ್ಕ್ರೀಸಿಂಗ್ ಒನ್. ಬಟ್ ರಿವರ್ಸ್ ಬಯಾಸಲ್ಲಿ ಏನಾಗುತ್ತೆ, ದಿ ಕರೆಂಟ್ ವಿಲ್ ಬಿ ಆಫ್ ಅ ಲೋ ವ್ಯಾಲ್ಯೂ, ಅಂದರೆ ಏನು ಮೈಕ್ರೋ ಆಂಪಿಯರ್ಸ್ ರೇಂಜಲ್ಲಿ ಇರುತ್ತೆ. ಸೊ ದಿಸ್ ಕರೆಂಟ್ ವ್ಯಾಲ್ಯೂ ಈಸ್ ಇನ್ ದಿ ಆರ್ಡರ್ ಆಫ್ 10 power -6. ಸೊ 10 power -6 ಅನ್ನೋ ಕರೆಂಟು ಫ್ಲೋ ಆಗುತ್ತೆ ಯಾವಾಗ ನಾನೇನಾದರೂ ನೆಗೆಟಿವ್ ವೋಲ್ಟೇಜಸ್ ಏನಾದರೂ ನಾನು ಕೊಟ್ಟೋಗೆ. ಸೊ ಆಪ್ಷನ್ ಯಾವ್ದು ಫಾಲೋ ಆಗುತ್ತೆ ಅಂತ ಹೇಳಿದ್ರೆ ದ ನಾರ್ಮಲ್ ಡಯೋಡ್ ಈಸ್ ಗೋಯಿಂಗ್ ಟು ಆಪರೇಟ್ ಇನ್ ಬೋತ್ ಫಸ್ಟ್ ಆ್ಯಂಡ್ ಥರ್ಡ್ ಕ್ವಾಡ್ರೆಂಟ್. ಸ್ವಲ್ಪ ಜನ ಏನು ಆಫ್ ಮಾಡ್ತಾರೆ ಅಂತ ಹೇಳಿದ್ರೆ ಫಸ್ಟ್ ಕ್ವಾಡ್ರೆಂಟ್ ಅಂತ ಆಫ್ ಮಾಡ್ತಾರೆ ವೆನ್ ಇಟ್ ಈಸ್ ಯಾವಾಗೆ ಫಾರ್ವರ್ಡ್ ಬಯಾಸ್. ಸೊ ಫಾರ್ವರ್ಡ್ ಬಯಾಸಲ್ಲಿ ಇಟ್ ಆಪ್ರೇಟ್ಸ್ ಇನ್ ಫಸ್ಟ್ ಕ್ವಾಡ್ರೆಂಟ್, ಬಟ್ ರಿವರ್ಸ್ ಬಯಾಸು ನಾವು ಹೇಳಬೇಕು ತಾನೆ. ಸೊ ರಿವರ್ಸ್ ಬಯಾಸಲ್ಲಿ ಯಾವ ಕ್ವಾಡ್ರೆಂಟಲ್ಲಿ ಆಪ್ರೇಟ್ ಆಗುತ್ತೆ ಅಂತ ಹೇಳಿದ್ರೆ ಇಟ್ ಆಪ್ರೇಟ್ಸ್ ಇನ್ ಥರ್ಡ್ ಕ್ವಾಡ್ರೆಂಟ್. ಸೊ ಆಪ್ಷನ್ ಯಾವ್ದು ಫಾಲೋ ಆಗುತ್ತೆ ಅಂತ ಹೇಳಿದ್ರೆ ಆಪ್ಷನ್ ಬಿ ಈಸ್ ಗೋಯಿಂಗ್ ಟು ಫಾಲೋ. ಸೆಕೆಂಡ್ ಕ್ವೆಶನ್ ಏನು ಕೊಟ್ಟಿದ್ರು ಅಂತ ಹೇಳಿದ್ರೆ ದ ಯೂನಿಟ್ ಆಫ್ ಫ್ರೀಕ್ವೆನ್ಸಿ ಈಸ್. ಸೊ ವಿ ನೋ ದಟ್ ದ ಯೂನಿಟ್ ಆಫ್ ಫ್ರೀಕ್ವೆನ್ಸಿ ಅಂದರೆ ಏನು, ಸೈಕಲ್ಸ್ ಪರ್ ಸೆಕೆಂಡ್ ಅಥವಾ ಹರ್ಡ್ಸ್ ಅಂತ ಆದರೂ ಹೇಳ್ಬೋದು. ಸೊ ಸೂಟಬಲ್ ಆಪ್ಷನ್ ಯಾವ್ದು ಫಾಲೋ ಆಗುತ್ತೆ, ಆಪ್ಷನ್ ಬಿ ಈಸ್ ಗೋಯಿಂಗ್ ಟು ಫಾಲೋ. ಹರ್ಡ್ಸ್ ಅಂತ ಏನಾದರೂ ಕೊಟ್ಟಿದ್ರೆ ದಟ್ ಆಪ್ಷನ್ ವುಡ್ ಹ್ಯಾವ್ ಬಿನ್ ಕರೆಕ್ಟ್, ಬಟ್ ನಾನು ಏನಂತ ಕೊಟ್ಟಿದ್ದೀನಿ, ಹರ್ಡ್ಸ್ ಪರ್ ಸೆಕೆಂಡ್ ಅಂತ ಕೊಟ್ಟಿದ್ದೀನಿ. ಸೊ ಆಪ್ಷನ್ ಸಿ ಕಾಂಟ್ ಬಿ ಅನ್ ಆನ್ಸರ್. ಸೊ ಸೈಕಲ್ಸ್ ಪರ್ ಸೆಕೆಂಡ್ ಈಸ್ ಕರೆಕ್ಟ್, ಸೈಕಲ್ಸ್ ಪರ್ ಸೆಕೆಂಡ್ ಈಸ್ ಕರೆಕ್ಟ್. ಅಥವಾ ಬರೀ ಹರ್ಡ್ಸ್ ಅಂತ ಏನಾದರೂ ಕೊಟ್ಟಿದ್ರೆ ಇಟ್ ವುಡ್ ಹ್ಯಾವ್ ಫಾಲೋಡ್, ರೈಟ್. ಸೊ ಮೂವಿಂಗ್ ಆನ್ ಟು ದ ಥರ್ಡ್ ಕ್ವೆಶನ್. ಥರ್ಡ್ ಕ್ವೆಶನ್ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ದ ಟ್ರಾನ್ಸ್ಫಾರ್ಮರ್ಸ್ ಆರ್ ರೇಟೆಡ್ ಇನ್. ಸಿಂಪಲ್ ಕ್ವೆಶನ್ ಕೇಳಿದ್ದಾರೆ, ಟ್ರಾನ್ಸ್ಫಾರ್ಮರ್ಸ್ನ ನಾವು ಹೆಂಗೆ ರೇಟ್ ಮಾಡ್ತೀವಿ ಅಂತ ಹೇಳಿದ್ರೆ ಇಟ್ ಈಸ್ ಕಿಲೋ ವೋಲ್ಟ್ ಆಂಪಿಯರ್. ಅಂದರೆ ಯಾವ ಆಪ್ಷನ್ ಫಾಲೋ ಆಗುತ್ತೆ, ಆಪ್ಷನ್ ಎ ಈಸ್ ಗೋಯಿಂಗ್ ಟು ಫಾಲೋ. ಫೋರ್ತ್ ಕ್ವೆಶನ್ನ ಜಾಸ್ತಿ ಸತಿ ರಿಪೀಟ್ ಮಾಡಿದ್ದಾರೆ. ಏನಂತ ಹೇಳಿದ್ರೆ ದ ಯೂನಿಟ್ ಆಫ್ ಯಂಗ್ಸ್ ಮಾಡ್ಯುಲಸ್ ಈಸ್. ಸೊ ಇದು ಯಾವ್ದು ಟಾಪಿಕ್ ಅಂತ ಹೇಳಿದ್ರೆ ಮಟೀರಿಯಲ್ ಸೈನ್ಸ್ ಮೇಲೆ ಟಾಪಿಕ್ ಅಂತ ಹೇಳ್ಬೋದು. ಸೊ ಇಟ್ ಈಸ್ ಸಮಥಿಂಗ್ ಲೈಕ್ ಹುಕ್ಸ್ ಲಾ ಕೈಂಡ್ ಆಫ್ ಥಿಂಗ್, ರೈಟ್. ಹುಕ್ಸ್ ಲಾ ಮೇಲೆ ಕ್ವೆಶನ್ಸ್ ಕೇಳಿದ್ದಾರೆ, ರೈಟ್. ಸೊ ಹುಕ್ಸ್ ಲಾ ಏನು ಹೇಳುತ್ತೆ ಅಂತ ಹೇಳಿದ್ರೆ ಇಟ್ ಈಸ್ ಗೋಯಿಂಗ್ ಟು ಡಿಫೈನ್ ವಿತ್ ರೆಸ್ಪೆಕ್ಟ್ ಟು ಸ್ಟ್ರೆಸ್ ವರ್ಸಸ್ ಸ್ಟ್ರೈನ್. ಸೊ ನಮಗೇನು ಅಂತ ಗೊತ್ತಿದೆ, ಸ್ಟ್ರೆಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಸ್ಟ್ರೈನ್ ಅಂತ ಗೊತ್ತಿದೆ. ಸೊ ಸ್ಟ್ರೆಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಸ್ಟ್ರೈನ್. ಸೊ ಈ ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್ ಏನಾದರೂ ನಾನು ರಿಮೂವ್ ಮಾಡಬೇಕು ಅಂತ ಹೇಳಿದ್ರೆ ಸ್ಟ್ರೆಸ್ ಈಕ್ವಲ್ಸ್ ಟು ಯಂಗ್ಸ್ ಮಾಡ್ಯುಲಸ್ ಟೈಮ್ಸ್ ಆಫ್ ಸ್ಟ್ರೈನ್ ಅಂತ ಹೇಳ್ತೀನಿ, ರೈಟ್. ನೆಕ್ಸ್ಟ್ ಲುಕ್ ಅಟ್ ದ ಥಿಂಗ್ಸ್. ಯಂಗ್ಸ್ ಮಾಡ್ಯುಲಸ್ ಈಕ್ವಲ್ಸ್ ಟು ಸ್ಟ್ರೆಸ್ ಡಿವೈಡೆಡ್ ಬೈ ಸ್ಟ್ರೈನ್ ಅಂತ ಅರ್ಥ, ಸ್ಟ್ರೆಸ್ ಡಿವೈಡೆಡ್ ಬೈ ಸ್ಟ್ರೈನ್. ಸೊ ಸ್ಟ್ರೆಸ್ ಅಂದರೆ ಏನು, ಫೋರ್ಸ್ ಆ್ಯಕ್ಟಿಂಗ್ ಪರ್ ಯೂನಿಟ್ ಏರಿಯಾ. ಸೊ ಫೋರ್ಸ್ ಆ್ಯಕ್ಟಿಂಗ್ ಪರ್ ಯೂನಿಟ್ ಏರಿಯಾ, ರೈಟ್. ಸೊ ಫೋರ್ಸ್ ಆ್ಯಕ್ಟಿಂಗ್ ಪರ್ ಯೂನಿಟ್ ಏರಿಯಾ, ಫೋರ್ಸ್ಗೆ ಯೂನಿಟ್ ಏನಿದೆ ನ್ಯೂಟನ್, ಏರಿಯಾಗೆ ಯೂನಿಟ್ ಏನಿದೆ ಮೀಟರ್ ಸ್ಕ್ವೇರ್, ರೈಟ್. ಅದರಲ್ಲಿ ವೇರಿಯೇಷನ್ಸ್ ಎಷ್ಟು ಬರುತ್ತೆ, ಸೊ ಇಟ್ ಈಸ್ ಡೆಲ್ ಎಲ್ ಡಿವೈಡೆಡ್ ಬೈ ಎಲ್, ಅಥವಾ ವೇರಿಯೇಷನ್ಸ್ ವಿತ್ ರೆಸ್ಪೆಕ್ಟ್ ಟು ಥಿಕ್ನೆಸ್ ಅಂತ ಹೇಳಿದ್ರೆ ಡೆಲ್ ಟಿ ಡಿವೈಡೆಡ್ ಬೈ ಟಿ ಅಂತ ಬರ್ತೀನಿ. ಸೊ ಇಟ್ ಈಸ್ ಸಮಥಿಂಗ್ ಲೈಕ್ ವೇರಿಯೇಷನ್ಸ್ ವಿತ್ ರೆಸ್ಪೆಕ್ಟ್ ಟು ಲೆಂತ್ ಏನಾದಿದ್ರೆ ಡೆಲ್ ಎಲ್ ಬೈ ಎಲ್ ಅಂತ ಬರ್ಕೊತೀನಿ. ಯೂನಿಟ್ ಏನು ಬರುತ್ತೆ, ಲೆಂತ್ ಈಸ್ ವೇರಿಯಿಂಗ್ ಇನ್ ಟರ್ಮ್ಸ್ ಆಫ್ ವಾಟ್, ಮೀಟರ್. ಚೇಂಜ್ ಇನ್ ಲೆಂತ್ ಆಲ್ಸೋ ಮೀಟರ್ನಲ್ಲಿ ತೊಗೊತೀನಿ. ಸೊ ಯೂನಿಟ್ ಈಸ್ 1. ಸೊ ಯಂಗ್ಸ್ ಮಾಡ್ಯುಲಸ್ ಯೂನಿಟ್ ಏನು ಬರುತ್ತೆ, ನ್ಯೂಟನ್ಸ್ ಪರ್ ಮೀಟರ್ ಸ್ಕ್ವೇರ್. ಹುಕ್ಸ್ ಲಾ ಯೂನಿಟ್ ಏನು ಬರುತ್ತೆ, ಸೇಮ್, ರೈಟ್. ಸೊ ಸ್ಟ್ರೆಸ್ ಯೂನಿಟ್ ಸಹ ನಮಗೇನು ಬರುತ್ತೆ ಅಂತ ಹೇಳಿದ್ರೆ ನ್ಯೂಟನ್ಸ್ ಪರ್ ಮೀಟರ್ ಸ್ಕ್ವೇರ್. ಸ್ಟ್ರೈನ್ ಯೂನಿಟ್ ಏನಿದೆ ಯೂನಿಟ್ಲೆಸ್, ರೈಟ್. ಸೊ ಯಾವ ಆಪ್ಷನ್ ಫಾಲೋ ಆಗುತ್ತೆ, ಆಪ್ಷನ್ ಬಿ ಈಸ್ ಗೋಯಿಂಗ್ ಟು ಫಾಲೋ. ಫಿಫ್ತ್ ಕ್ವೆಶನ್ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ದ ಯೂನಿಟ್ ಆಫ್ ಟಾರ್ಕ್ ಈಸ್. ಸೊ ಟಾರ್ಕ್ ಈಸ್ ನಥಿಂಗ್ ಬಟ್ ವಾಟ್, ಫೋರ್ಸ್ ಮಲ್ಟಿಪ್ಲೈಡ್ ಬೈ ಡಿಸ್ಪ್ಲೇಸ್ಮೆಂಟ್. ಸೊ ಫೋರ್ಸ್ ಯೂನಿಟ್ ಏನಿದೆ ನ್ಯೂಟನ್, ಡಿಸ್ಪ್ಲೇಸ್ಮೆಂಟ್ ಏನು ಯೂನಿಟ್ ಇದೆ ಮೀಟರ್. ಸೊ ನ್ಯೂಟನ್ ಮೀಟರ್ ಈಸ್ ದ ಕರೆಕ್ಟ್ ಆನ್ಸರ್. ಸೊ ಆಪ್ಷನ್ ಯಾವ್ದು ಫಾಲೋ ಆಗುತ್ತೆ, ಆಪ್ಷನ್ ಸಿ ಈಸ್ ಗೋಯಿಂಗ್ ಟು ಫಾಲೋ. ಸಿಕ್ಸ್ ಕ್ವೆಶನ್ ನೋಡಿ, ಫಿಟರ್ಸ್ ಮೇಲೆ ಕ್ವೆಶನ್ಸ್ ಕೇಳಿದ್ದಾರೆ. ಇನ್ ವಿಚ್ ಅಮಾಂಗ್ ದ ಫೈಲ್ ಮೋರ್ ಮಟೀರಿಯಲ್ ಕ್ಯಾನ್ ಬಿ ರಿಮೂವ್ಡ್. ಸೊ ಒಂದು ಫೈಲ್ನ ನಾನೇನಾದರೂ ಗ್ರೇಡ್ಸ್ ಅಂತ ಏನಾದ್ರು ತೊಗೊಂಡ್ರೆ
ಸೊ ರಫ್ ಫೈಲ್ ಅಂತ ಬರುತ್ತೆ, ಸಿಂಗಲ್ ಕಟ್ ಅಂತ ಬರುತ್ತೆ, ಡಬಲ್ ಕಟ್ ಅಂತ ಬರುತ್ತೆ, ಬಸ್ಟೆಡ್ ಫೈಲ್ ಅಂತ ಬರುತ್ತೆ. ಸೊ ಮೋರ್ ಮಟೀರಿಯಲ್ ಈಸ್ ರಿಮೂವ್ಡ್ ಯಾವುದರಲ್ಲಿ ಅಂತ ಹೇಳಿದ್ರೆ ರಫ್ ಫೈಲ್ನಲ್ಲಿ ಜಾಸ್ತಿ ಮಟೀರಿಯಲ್ನ ನಾವು ರಿಮೂವ್ ಮಾಡ್ತೀವಿ, ರೈಟ್. ಸೊ ನೆಕ್ಸ್ಟ್ ಯಾವ್ದು ಬರುತ್ತೆ, ನೆಕ್ಸ್ಟ್ ಈಸ್ ಬಸ್ಟೆಡ್ ಫೈಲ್. ಅದಾದಮೇಲೆ ಸಿಂಗಲ್ ಕಟ್ಟಲ್ಲಿ ಎಷ್ಟು ಆ್ಯಂಗಲ್ ವೇರಿಯೇಷನ್ಸ್ ಬರುತ್ತೆ, ಡಬಲ್ ಕಟ್ಟಲ್ಲಿ ಎಷ್ಟು ಆ್ಯಂಗಲ್ ವೇರಿಯೇಷನ್ಸ್ ಇರುತ್ತೆ, ಇದನ್ನು ಒಂದ್ಸತಿ ನಾವು ತಿಳ್ಕೊಬೇಕಾಗುತ್ತೆ, ರೈಟ್. ಸೊ ಆಪ್ಷನ್ ಯಾವ್ದು ಫಾಲೋ ಆಗುತ್ತೆ ಅಂತ ಹೇಳಿದ್ರೆ ಆಪ್ಷನ್ ಬಿ ಈಸ್ ಗೋಯಿಂಗ್ ಟು ಫಾಲೋ. 7th ಕ್ವೆಶ್ಚನ್ ಏನು ಕೇಳಿದರೆ ಅಂತ ಹೇಳಿದ್ರೆ 1 giga ಈಕ್ವಲ್ಸ್ ಟು ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಸೊ ಫಸ್ಟ್ ಕಿಲೋ ಅಂತ ಬರ್ಕೊಡೋಣ. ಕಿಲೋ ಅಂದರೆ ಏನು, 10^3. ನೆಕ್ಸ್ಟ್ ಮೆಗಾ ಅಂದರೆ ಏನು, 10^6. ಅದಾದಮೇಲೆ ಗಿಗಾ ಅಂತ ಬರುತ್ತೆ. ಸೊ ಗಿಗಾ ಅಂದರೆ ಏನು, 10^9 ಅಂತ ಅರ್ಥ. ನೆಕ್ಸ್ಟ್ ಅದಾದಮೇಲೆ ಟೆರಾ ಈಸ್ ನಥಿಂಗ್ ಬಟ್ 10^12. ಸೊ ಗಿಗಾ ಅಂದರೆ ಏನು, 10^9. ಹಾಗಾದರೆ ಆಪ್ಷನ್ ಯಾವ್ದು ಫಾಲೋ ಆಗುತ್ತೆ, ಆಪ್ಷನ್ ಸಿ ಈಸ್ ಗೋಯಿಂಗ್ ಟು ಫಾಲೋ. ಅದೇ ರೀತಿ ಮಿಲಿ ಅಂದ್ರೇನು, 10^-3. ಮೈಕ್ರೋ ಅಂದ್ರೇನು, 10^-6. ನ್ಯಾನೋ ಅಂದ್ರೇನು, 10^-9. ಪೀಕೋ ಅಂದ್ರೇನು, 10^-12. ಅದೇ ರೀತಿ ಫೆಮ್ಟೋ ಅಂತ ಬರುತ್ತೆ, ಇಟ್ ಈಸ್ 10^-15. ನೋಡಿ, ನೀವೇನಾದರೂ ITIಗೆ ಏನಾದರೂ ಪ್ರಿಪೇರ್ ಆಗಿಬಿಟ್ಟು ಏನಾದರೂ ಮೇಂಟೈನರ್ಸ್ ಏನಾದರೂ ಸಾಲ್ವ್ ಮಾಡ್ತಾಯಿದ್ರೆ ಅಥವಾ ಎಕ್ಸಾಮ್ ಕೊಡ್ತಾಯಿದ್ರೆ ನಿಮಗೆ ಸ್ವಲ್ಪ ಕಷ್ಟ ಅನಿಸುತ್ತೆ. ಬಟ್ ಹೈಯರ್ ಎಜುಕೇಷನ್ ಮಾಡಿಬಿಟ್ಟು ಅವ್ರೇನಾದರೂ ಲೈಕ್ ಮೇಂಟೈನರ್ಸ್ಗೆ ಏನಾದರೂ ಪೋಸ್ಟ್ಗೆ ಏನಾದರೂ ಅಪ್ಲೈ ಮಾಡಿದರೆ ದಿಸ್ ಕ್ವಶನ್ಸ್ ವಿಲ್ ಬಿ ವೆರಿ ಮಚ್ ಈಸಿ ಫಾರ್ ದೆಮ್. 8th ಕ್ವಶನ್ ಏನು ಕೊಟ್ಟಿದ್ದಾರೆ, ಇನ್ ಅ ಸ್ಪೇಸ್ ಚಾರ್ಜ್ ರೀಜನ್. ಸ್ಪೇಸ್ ಚಾರ್ಜ್ ರೀಜನ್ ಅಂತ ಅರ್ಥ ಏನು, ಡಿಪ್ಲೀಷನ್ ರೀಜನ್ ಅಂತ ಅರ್ಥ. ಸೊ ಡಿಪ್ಲೀಷನ್ ರೀಜನಲ್ಲಿ ಏನಿರುತ್ತೆ ಅಂತ ಕೇಳಿದ್ದಾರೆ. ಸೊ ವಿ ನೋ ದ ಡಿಪ್ಲೀಷನ್ ರೀಜನಲ್ಲಿ ಎಂತ ಇರೋದಿಲ್ಲ. ವೈ ಸಿ, ಇದನ್ನು ನಾನು ಪಿ ಸೈಡ್ ಅಂತ ತೊಗೊತೀನಿ, ಇದನ್ನು ಎನ್ ಸೈಡ್ ಅಂತ ತೊಗೊತೀನಿ. ನಾನು ಇದರಲ್ಲಿ ಏನು ಮಾಡ್ತೀನಿ, ಐ ಆಮ್ ಗೋಯಿಂಗ್ ಟು ಡೂ ಬಯಾಸಿಂಗ್. ಸೇ ಸಪೋಸ್ ನಾನು ಫಾರ್ವರ್ಡ್ ಬಯಾಸ್ ಆದರೂ ಮಾಡಿರ್ಬೋದು, ರಿವರ್ಸ್ ಬಯಾಸ್ ಆದರೂ ಮಾಡಿರ್ಬೋದು, ಯಾವುದಾದ್ರೂ ಮಾಡಲಿ. ಇನ್ ದ ಕೇಸ್ ಆಫ್ ಪಿ ರೀಜನಲ್ಲಿ ಏನು ಜಾಸ್ತಿ ಇರುತ್ತೆ, ಹೋಲ್ಸ್ ಆರ್ ಮೋರ್ ಇನ್ ನಂಬರ್. ಮೆಜಾರಿಟಿ ಕ್ಯಾರಿಯರ್ಸ್ ಯಾವುದಿರುತ್ತೆ, ಹೋಲ್ಸ್ ಅನ್ನೋದಿರುತ್ತೆ. ಎಲೆಕ್ಟ್ರಾನ್ಸ್ ಆರ್ ಮೋರ್ ಇನ್ ಎನ್ ಸೈಡ್. ಎಲೆಕ್ಟ್ರಾನ್ಸ್ ಅನ್ನೋದು ಎಲ್ಲಿರುತ್ತೆ, ಎನ್ ಸೈಡಲ್ಲಿ ಜಾಸ್ತಿ ಇರುತ್ತೆ. ಪಿ ಎನ್ ಮಧ್ಯದಲ್ಲಿ ಒಂದು ಜಂಕ್ಷನ್ ಇರುತ್ತೆ, ಅದನ್ನು ಬ್ಯಾರಿಯರ್ ಅಂತ ಆದರೂ ಹೇಳ್ಬೋದು. ಇದನ್ನು ನಾನೇನಾದರೂ ಫಾರ್ವರ್ಡ್ ಬಯಾಸ್ ಮಾಡಿದ್ರೆ ಆ ಥಿಕ್ನೆಸ್ ಅನ್ನೋದು ಕಡಿಮೆ ಇರುತ್ತೆ. ನಾನೇನಾದರೂ ರಿವರ್ಸ್ ಬಯಾಸ್ ಮಾಡಿದ್ರೆ ಥಿಕ್ನೆಸ್ ಅನ್ನೋದು ಜಾಸ್ತಿ ಇರುತ್ತೆ. ಪಿ ಸೈಡಲ್ಲಿರೋ ಹೋಲ್ಸು, ಸೇ ಸಪೋಸ್ ಇಫ್ ಐ ಆಮ್ ಅಪ್ಲೈಯಿಂಗ್ ಫಾರ್ವರ್ಡ್ ಬಯಾಸ್, ಸೊ ಪಿ ಸೈಡಲ್ಲಿರೋ ಹೋಲ್ಸು ಇಟ್ ವಿಲ್ ಟ್ರೈ ಟು ಕ್ರಾಸ್ ಟು ದ ಎನ್ ಸೈಡ್. ಎನ್ ಸೈಡಲ್ಲಿರೋ ಎಲೆಕ್ಟ್ರಾನ್ಸ್ ಇಟ್ ವಿಲ್ ಟ್ರೈ ಟು ಕ್ರಾಸ್ ಟು ದ ಪಿ ಸೈಡ್. ಸೊ ಈ ಕ್ರಾಸಿಂಗ್ ಆಗೋ ಟೈಮ್ನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಎಲೆಕ್ಟ್ರಾನ್ಸ್ ವಿಲ್ ಬಿ ಕಂಬೈನಿಂಗ್ ವಿತ್ ರೆಸ್ಪೆಕ್ಟ್ ಟು ಹೋಲ್ಸ್. ದೇರ್ ಬೈ ಏನಾಗುತ್ತೆ, ಲಾಸ್ ಆಫ್ ಚಾರ್ಜ್ ಈಸ್ ಗೋಯಿಂಗ್ ಟು ಟೇಕ್ ಪ್ಲೇಸ್. ಹಂಗಂದ್ರೆ ಏನು, ಹೋಲ್ಸ್ ಆರ್ ಪಾಸಿಟಿವ್ಲಿ ಚಾರ್ಜ್, ಎಲೆಕ್ಟ್ರಾನ್ಸ್ ಆರ್ ನೆಗೆಟಿವ್ಲಿ ಚಾರ್ಜ್. ಅದೆರಡು ರೀಕಂಬೈನ್ ಆದರೆ ನಮಗೇನಂತ ಬರುತ್ತೆ, ನ್ಯೂಟ್ರಲಿ ಚಾರ್ಜ್ ಅಂತ ಬರುತ್ತೆ. ಅಂದರೆ ಏನು, ಇಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ ಇಮ್ಮೂವಬಲ್ ಅಯಾನ್ಸ್ ಇರುತ್ತೆ. ಏನಿರುತ್ತೆ ಅಂತ ಹೇಳಿದ್ರೆ ಇಮ್ಮೂವಬಲ್ ಅಯಾನ್ಸ್ ಇರುತ್ತೆ. ಚಾರ್ಜ್ ಕ್ಯಾರಿಯರ್ಸ್ ನೋ ಲಾಂಗರ್ ವಿಲ್ ಎಕ್ಸಿಸ್ಟ್. ಸೊ ದೇರ್ ಎಕ್ಸಿಸ್ಟ್ ವಾಟ್, ಏನಿರುತ್ತೆ, ಇಮ್ಮೂವಬಲ್ ಅಯಾನ್ಸ್ ವಿಲ್ ಬಿ ದೇರ್. ಸೊ ಆಪ್ಷನ್ ಯಾವ್ದು ಬರುತ್ತೆ, ಆಪ್ಷನ್ ಸಿ ಈಸ್ ಗೋಯಿಂಗ್ ಟು ಫಾಲೋ. 9th ಕ್ವಶನ್ ಏನು ಕೇಳಿದ್ರೆ ಅಂತ ಹೇಳಿದ್ರೆ ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಕಾನ್ಫಿಗರೇಷನ್ ವಿ ಅಚೀವ್ ಹೈಯೆಸ್ಟ್ ಕರೆಂಟ್ ಗೇನ್ ಅಂತ ಕೇಳಿದ್ದಾರೆ. ಸೊ ಕರೆಂಟ್ ಗೇನ್ಸ್ ಏನಾದರೂ ನಾನೇನಾದರೂ ಮಾತಾಡಿದ್ರೆ ವಿ ಆರ್ ಹ್ಯಾವಿಂಗ್ ಕಾಮನ್ ಎಮಿಟರ್ ಕಾನ್ಫಿಗರೇಷನ್, ಕಾಮನ್ ಬೇಸ್ ಕಾನ್ಫಿಗರೇಷನ್ ಆ್ಯಂಡ್ ಕಾಮನ್ ಕಲೆಕ್ಟರ್ ಕಾನ್ಫಿಗರೇಷನ್. ಇನ್ ದ ಕೇಸ್ ಆಫ್ ಕಾಮನ್ ಎಮಿಟರ್ ಕಾನ್ಫಿಗರೇಷನ್ ಅಂದರೆ ಏನು, ಎಮಿಟರ್ ಟರ್ಮಿನಲ್ ಈಸ್ ಕಾಮನ್ ಫಾರ್ ಬೋತ್ ಇನ್ಪುಟ್ ಆ್ಯಂಡ್ ಔಟ್ಪುಟ್. ಹಾಗಾದರೆ ಔಟ್ಪುಟ್ ಏನಿರುತ್ತೆ, ಕಲೆಕ್ಟರ್ ಬರುತ್ತೆ, ಇನ್ಪುಟ್ ಏನು ಬರುತ್ತೆ, ಬೇಸ್ ಅನ್ನೋದು ಬರುತ್ತೆ. ಸೊ ಇಟ್ ಈಸ್ IC ಡಿವೈಡೆಡ್ ಬೈ IB. ಸೊ IC ಡಿವೈಡೆಡ್ ಬೈ IB ಅಂದರೆ ಏನು, ಬೀಟಾ. ಸೊ ಬೀಟಾ ಈಸ್ ಡಿಫೈನ್ಡ್ ಆಸ್ IC ಡಿವೈಡೆಡ್ ಬೈ IB. ಅದೇ ರೀತಿ ಇನ್ ದ ಕೇಸ್ ಆಫ್ ಕಾಮನ್ ಬೇಸ್ ಕಾನ್ಫಿಗರೇಷನ್ ಔಟ್ಪುಟ್ ಈಸ್ ಕಲೆಕ್ಟರ್ ಆ್ಯಂಡ್ ಇನ್ಪುಟ್ ಈಸ್ ಎಮಿಟರ್. ಸೊ ಇಟ್ ಈಸ್ IC ಡಿವೈಡೆಡ್ ಬೈ IE. ಇದನ್ನೇನಂತ ಕರೀತಾರೆ, ಸೊ ದ ಗೇನ್ ಪ್ಯಾರಾಮೀಟರ್ ಈಸ್ ಆಲ್ಫಾ. ಇನ್ ದ ಕೇಸ್ ಆಫ್ ಕಾಮನ್ ಕಲೆಕ್ಟರ್ ಕಾನ್ಫಿಗರೇಷನ್ ಔಟ್ಪುಟ್ ಸೈಡ್ ಏನಿರುತ್ತೆ, ಎಮಿಟರ್ ಇರುತ್ತೆ, ಇನ್ಪುಟ್ ಸೈಡ್ ಏನಿರುತ್ತೆ, ಬೇಸ್ ಅನ್ನೋದಿರುತ್ತೆ. ಸೊ ಇಟ್ ಈಸ್ IE ಡಿವೈಡೆಡ್ ಬೈ IB. ಇದನ್ನೇನಂತ ತೊಗೋಬೋದು, ಗಾಮಾ ಅಂತ ತೊಗೋಬೋದು, ರೈಟ್. ಸೊ ಇದ್ರದ್ದು ಕರೆಂಟ್ ಗೇನ್ಸ್ ಹೆಂಗಿರುತ್ತೆ ಅಂತ ಹೇಳಿದ್ರೆ ಗಾಮಾ ಈಸ್ ಗ್ರೇಟರ್ ದೆನ್ ಬೀಟಾ ವಿಚ್ ಈಸ್ ಗ್ರೇಟರ್ ದೆನ್ ಆಲ್ಫಾ. ಇದು ರಿಲೇಷನ್ಸ್ ನಮ್ಗೆ ಗೊತ್ತಿರಬೇಕು. ಗಾಮಾ ಈಕ್ವಲ್ಸ್ ಟು ಬೀಟಾ +1, ಬೀಟಾ ಈಕ್ವಲ್ಸ್ ಟು ಗಾಮಾ -1.
ಆಲ್ಫಾ ಈಕ್ವಲ್ಸ್ ಟು ಬೀಟಾ ಡಿವೈಡೆಡ್ ಬೈ 1 ಪ್ಲಸ್ ಬೀಟಾ. ಅದೇ ರೀತಿ ಬೀಟಾ ಈಕ್ವಲ್ಸ್ ಟು ಆಲ್ಫಾ ಡಿವೈಡೆಡ್ ಬೈ 1 ಮೈನಸ್ ಆಲ್ಫಾ. ಇದ್ರ ಕಾನ್ಫಿಗರೇಷನ್ಸ್ ನಮ್ಗೆ ಗೊತ್ತಿರಬೇಕು. ಸೊ ಇದರಲ್ಲಿ ಕರೆಂಟ್ ಗೇನ್ ಯಾವುದ್ರಲ್ಲಿ ಜಾಸ್ತಿ ಇರುತ್ತೆ ಅಂತ ಹೇಳಿದ್ರೆ, ಇನ್ ದ ಕೇಸ್ ಆಫ್ ಕಾಮನ್ ಕಲೆಕ್ಟರ್ ಕಾನ್ಫಿಗರೇಷನ್ ಕರೆಂಟ್ ಗೇನ್ ವಿಲ್ ಬಿ ಮೋರ್. ಯಾವುದ್ರಲ್ಲಿ ಕಡಿಮೆ ಇರುತ್ತೆ, ಇಟ್ ಈಸ್ ಇನ್ ಕಾಮನ್ ಬೇಸ್ ಕಾನ್ಫಿಗರೇಷನ್. ಅದೇ ರೀತಿ ವೋಲ್ಟೇಜ್ ಗೇನ್ ಕಡಿಮೆ ಯಾವುದ್ರಲ್ಲಿ ಇರುತ್ತೆ ಅಂತ ಹೇಳಿದ್ರೆ, ಯು ಶುಡ್ ಸೇ ಇಟ್ ಈಸ್ ಇನ್ ವಿಚ್ ಒನ್, ಕಾಮನ್ ಕಲೆಕ್ಟರ್ ಕಾನ್ಫಿಗರೇಷನ್. ಯೂನಿಟಿ ಗೇನ್ ಅಂತ ಹೇಳ್ತೀರಿ. ಸ್ಟ್ರಿಕ್ಟ್ಲಿ ಸ್ಪೀಕಿಂಗ್ ಯೂನಿಟಿ ಗೇನ್ ಇರೋದಿಲ್ಲ, ಅಪ್ರಾಕ್ಸಿಮೇಟ್ಲಿ 1 ಇರುತ್ತೆ, ರೈಟ್. ಸೊ ಇಟ್ ಈಸ್ ರಫ್ಲಿ 0.99 ಅಂತ ಇರುತ್ತೆ, ರೈಟ್. ಸೊ ವೋಲ್ಟೇಜ್ ಗೇನ್ ಯಾವುದ್ರಲ್ಲಿ ಜಾಸ್ತಿ ಇರುತ್ತೆ ಅಂತಂದರೆ, ಮೋಸ್ಟ್ ಆಫ್ ದಿ ಪರ್ಸನ್ಸ್ ವಿಲ್ ಬಿ ಟೆಲಿಂಗ್ ಇಟ್ ಈಸ್ ಕಾಮನ್ ಇಮಿಟರ್ ಕಾನ್ಫಿಗರೇಷನ್. ಅಗೇನ್ ಇಟ್ಸ್ ಅ ಮಿತ್. ಸೊ ವೋಲ್ಟೇಜ್ ಗೇನ್ ಯಾವುದ್ರಲ್ಲಿ ಜಾಸ್ತಿ ಇರುತ್ತೆ ಅಂತಂದರೆ, ಕಾಮನ್ ಬೇಸಲ್ಲಿ ವೋಲ್ಟೇಜ್ ಗೇನ್ ಜಾಸ್ತಿ ಇರುತ್ತೆ. ವೋಲ್ಟೇಜ್ ಗೇನ್ ಜಾಸ್ತಿ ಇದ್ರೂ ಯಾಕೆ ಪ್ರಿಫರ್ ಮಾಡೋದಿಲ್ಲ ಅಂತಂದರೆ, ಬಿಕಾಸ್ ಆಫ್ ಇಂಪೆಡೆನ್ಸ್ ಮ್ಯಾಚಿಂಗ್, ರೈಟ್. ಸೊ ಅದನ್ನೆಲ್ಲ ನಾವು ಇನ್ ಡೀಟೇಲ್ ಆಗಿ ನೆಕ್ಸ್ಟ್ ವಿಡಿಯೋನಲ್ಲಿ ನಾವು ಡಿಸ್ಕಸ್ ಮಾಡೋಣ. ಮೂವಿಂಗ್ ಆನ್ ಟು 10th ಕ್ವೆಶನ್, ಬ್ಯಾಂಡ್ ಗ್ಯಾಪ್ ಆಫ್ ಸಿಲಿಕಾನ್. ನೋಡಿ, ಇದನ್ನು ಕೇಳಿದ ತಕ್ಷಣ ಎಲ್ಲರೂ 0.7 ಅಂತ ಔಟ್ ಮಾಡಿದ್ದಾರೆ, ವಿಚ್ ಈಸ್ ರಾಂಗ್. ಸೊ ಬ್ಯಾಂಡ್ ಗ್ಯಾಪ್ನ ಯೂಶಲಿ ನಾವು ಏನರಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀರಿ ಅಂತ ಹೇಳಿದ್ರೆ, ಎಲೆಕ್ಟ್ರಾನ್ ವೋಲ್ಟಲ್ಲಿ ನಾವು ಎಕ್ಸ್ಪ್ರೆಸ್ ಮಾಡ್ತೀರಿ. ಸೊ ಇಟ್ ಈಸ್ 1.21 ಎಲೆಕ್ಟ್ರಾನ್ ವೋಲ್ಟ್ಸ್, ರೈಟ್. ಅದೇ ರೀತಿ ನಾನೇನಾದರೂ ಜರ್ಮೇನಿಯಂ ಬಗ್ಗೆ ಮಾತಾಡಿದ್ರೆ, ಇಟ್ ಈಸ್ 0.785 ಆರ್ 75 ಎಲೆಕ್ಟ್ರಾನ್ ವೋಲ್ಟ್ಸ್, ರೈಟ್. ಸೊ ಬ್ಯಾಂಡ್ ಗ್ಯಾಪ್ನ ಯೂಶಲಿ ನಾವು ಎಲೆಕ್ಟ್ರಾನ್ ಹೋಲ್ಸಲ್ಲಿ ನಾವು ಎಕ್ಸ್ಪ್ರೆಸ್ ಮಾಡ್ತೀರಿ. ಇನ್ ಟರ್ಮ್ಸ್ ಆಫ್ ವೋಲ್ಟ್ಸ್, ದಟ್ ಈಸ್ ಕಟ್ ಇನ್ ವೋಲ್ಟೇಜ್ ವಿ ಆರ್ ಗೋಯಿಂಗ್ ಟು ಟೆಲ್, ಆರ್ ಟು ಟರ್ನ್ ಆನ್ ಯು ಹ್ಯಾವ್ ರಿಕ್ವೈರ್ಡ್ ಆಫ್ 0.7 ವೋಲ್ಟ್ಸ್, ರೈಟ್. ಬಟ್ ಬ್ಯಾಂಡ್ ಗ್ಯಾಪ್ನ ಯೂಶಲಿ ನಾವು ಎಲೆಕ್ಟ್ರಾನ್ ಹೋಲ್ಸಲ್ಲಿ ರೆಪ್ರೆಸೆಂಟ್ ಮಾಡೋದ್ರಿಂದ ನಮ್ಗೆ ಯಾವ ಆಪ್ಷನ್ ಬರುತ್ತೆ? ಆಪ್ಷನ್ ಡಿ ಈಸ್ ಗೋಯಿಂಗ್ ಟು ಫಾಲೋ. 11th question, in an n-type semiconductor, the Fermi level will be close to. ನೋಡಿ, ಇಂಟ್ರೆನ್ಸಿಕ್ ಲೇಯರ್ ನಾನು ತಗೊಂಡ್ರೆ ಇಟ್ ಈಸ್ ಇನ್ ದ ಮಿಡಲ್, ರೈಟ್. ಸೊ ಯು ವಿಲ್ ಬಿ ಹ್ಯಾವಿಂಗ್ ಏನಿರುತ್ತೆ, ಕಂಡಕ್ಷನ್ ಬ್ಯಾಂಡ್ ಇರುತ್ತೆ, ಇಲ್ಲಿ ನಮ್ಗೆ ಏನಿರುತ್ತೆ, ವೇಲೆನ್ಸ್ ಬ್ಯಾಂಡ್ ಇರುತ್ತೆ, ರೈಟ್. ಸೊ ಫರ್ಮಿ ಲೆವೆಲ್ ಈಸ್ ನಥಿಂಗ್ ಬಟ್ ಏನು, ಆಕ್ಯುಪೆನ್ಸಿ ಆಫ್ ಎಲೆಕ್ಟ್ರಾನ್ಸ್ ಅಂತ ಹೇಳುತ್ತೆ, ರೈಟ್. ನಾವು ಫರ್ಮಿ ಲೆವೆಲ್ ಇನ್ ದ ಕೇಸ್ ಆಫ್ ಎನ್ ಟೈಪ್, ಫರ್ಮಿ ಲೆವೆಲ್ ಇನ್ ದ ಕೇಸ್ ಆಫ್ ಎನ್ ಟೈಪ್ ಎಲ್ಲಿರುತ್ತೆ? ಕ್ಲೋಸ್ ಟು ಕಂಡಕ್ಷನ್ ಬ್ಯಾಂಡ್ ಇರುತ್ತೆ, ರೈಟ್. ಸೊ ಆಪ್ಷನ್ ಯಾವ್ದು ಫಾಲೋ ಆಗುತ್ತೆ? ಆಪ್ಷನ್ ಬಿ ಈಸ್ ಗೋಯಿಂಗ್ ಟು ಫಾಲೋ. ಇನ್ ದ ಕೇಸ್ ಆಫ್ ಎನ್ ಟೈಪ್, ಫರ್ಮಿ ಲೆವೆಲ್ ವಿಲ್ ಬಿ ಕ್ಲೋಸ್ ಟು ಕಂಡಕ್ಷನ್ ಬ್ಯಾಂಡ್. ಬಟ್ ಸಿ, ಇಫ್ ಐ ಆಮ್ ಟಾಕಿಂಗ್ ಅಬೌಟ್ ಎನ್ ಟೈಪ್, ಇಟ್ ಈಸ್ ಕ್ಲೋಸ್ ಟು ಕಂಡಕ್ಷನ್ ಬ್ಯಾಂಡ್. ಅದೇ ರೀತಿ ನಾನೇನಾದರೂ ಪಿ ಟೈಪ್ ಬಗ್ಗೆ ಏನಾದರೂ ಮಾತಾಡಿದ್ರೆ, ಸೊ ಯುವರ್ ಇಂಟ್ರೆನ್ಸಿಕ್ ಲೆವೆಲ್ ಅಲ್ಲೇ ಇರುತ್ತೆ, ಇಟ್ ಈಸ್ ನಾಟ್ ಚೇಂಜಿಂಗ್, ಇಟ್ ಈಸ್ ಅ ರೆಫರೆನ್ಸ್ ಒನ್. ಬಟ್ ನಾನೇನಾದರೂ ಫರ್ಮಿ ಲೆವೆಲ್ ಅಂತ ಏನಾದ್ರು ತೊಗೊಂಡ್ರೆ, ಫರ್ಮಿ ಲೆವೆಲ್ ವಿಲ್ ಬಿ ಶಿಫ್ಟೆಡ್ ಟುವರ್ಡ್ಸ್ ವೇಲೆನ್ಸ್ ಬ್ಯಾಂಡ್. ಯಾವುದರಲ್ಲಿ? ಇನ್ ದ ಕೇಸ್ ಆಫ್ ಪಿ ಟೈಪ್. ಸೊ ಆಪ್ಷನ್ ಯಾವ್ದು ಫಾಲೋ ಆಗುತ್ತೆ ಅಂತ ಹೇಳಿದ್ರೆ, ಆಪ್ಷನ್ ಬಿ ಈಸ್ ಗೋಯಿಂಗ್ ಟು ಫಾಲೋ, ರೈಟ್. 12th ಕ್ವೆಶನ್ ಏನು ಕೊಟ್ಟಿದ್ದಾರೆ? ಅಮಾಂಗ್ ದ ಫಾಲೋಯಿಂಗ್ ಲಾಜಿಕ್ ಫ್ಯಾಮಿಲೀಸ್ ಗಿವನ್ ಬಿಲೋ, ಸ್ಪೀಡ್ ಈಸ್ ಮೋರ್ ಇನ್ ದ ಕೇಸ್ ಆಫ್ ಎಮಿಟರ್ ಕಪಲ್ಡ್ ಲಾಜಿಕ್, ರೈಟ್. ಇದ್ರ ಬಗ್ಗೆ ನಾನು ಡೀಟೇಲ್ಡ್ ವಿಡಿಯೋ ಮಾಡಿದ್ದೀನಿ. ಸೊ ಯು ಪ್ಲೀಸ್ ಗೋ ಥ್ರೂ ದ ವಿಡಿಯೋ, ದಟ್ ಈಸ್ ಅವೈಲಬಲ್ ಇನ್ ಅನದರ್ ಚಾನಲ್, ರೈಟ್. ಸೊ ಅದರಲ್ಲಿ ನಾನು ಡಿಜಿಟಲ್ ಎಲೆಕ್ಟ್ರಾನಿಕ್ಸ್, ಎಸ್ಪೆಷಲಿ ದ ಲಾಜಿಕ್ ಫ್ಯಾಮಿಲೀಸ್ನ ನಾನು 10 ನಿಮಿಷದಲ್ಲೇ ನಾನು ಕವರ್ ಮಾಡಿಕೊಟ್ಟಿದ್ದೀನಿ, ರೈಟ್. ಸೊ ಕಂಪ್ಯಾರಿಷನ್ಸ್ ಎಲ್ಲ ಲಾಜಿಕ್ ಫ್ಯಾಮಿಲೀಸ್ನು ನಾನು ಮಾಡಿದ್ದೀನಿ. ಒಂದು ಸತಿ ನೋಡಿ ಓದ್ಕೊಳ್ಳಿ, ಇಟ್ ವಿಲ್ ಬಿ ವೆರಿ ಮಚ್ ಯೂಸ್ಫುಲ್ ಫಾರ್ ಯು, ರೈಟ್. ಸೊ ಯಾವುದರಲ್ಲಿ ಸ್ಪೀಡ್ ಆಫ್ ಆಪರೇಷನ್ ವಿಲ್ ಬಿ ಮೋರ್? ಎಮಿಟರ್ ಕಪಲ್ಡ್ ಲಾಜಿಕ್, ರೈಟ್. ಇದರಲ್ಲಿ ಏನೇನು ನಾವು ಜ್ಞಾಪಕದಲ್ಲಿ ಇಟ್ಕೋಬೇಕು ಅಂತ ಹೇಳಿದ್ರೆ, ಪ್ರೊಪಗೇಷನ್ ಡಿಲೇ, ರೈಟ್. ಸೊ ಪ್ರೊಪಗೇಷನ್ ಡಿಲೇ ವಿಲ್ ಬಿ ಲೆಸ್. ನೋಡಿ, ನಾನು ಏನು ಹೇಳ್ತಾ ಇದ್ದೀನಿ, ಸ್ಪೀಡ್ ಆಫ್ ಆಪರೇಷನ್ ಈಸ್ ಮೋರ್, ಸೊ ಪ್ರೊಪಗೇಷನ್ ಡಿಲೇ ವಿಲ್ ಬಿ ಲೆಸ್, ರೈಟ್. ಸ್ಪೀಡ್ ಈಸ್ ಮೋರ್, ಡಿಲೇ ಅನ್ನೋದೇನಾಗುತ್ತೆ? ಕಡಿಮೆ ಆಗಬೇಕು, ರೈಟ್. ಸೊ ಇದನ್ನೆಲ್ಲ ತಿಳ್ಕೊಳ್ಳಿ. ಮತ್ತು ಪವರ್ ಡೆಸಿಪೇಷನ್ ಅನ್ನೋದು ಎಮಿಟರ್ ಕಪಲ್ಡ್ ಲಾಜಿಕಲ್ಲಿ ಜಾಸ್ತಿ ಇರುತ್ತೆ. ಅಮಾಂಗ್ ದ ಲಾಜಿಕ್ ಫ್ಯಾಮಿಲಿ, ಪವರ್ ಡೆಸಿಪೇಷನ್ ಯಾವುದ್ರಲ್ಲಿ ಕಡಿಮೆ ಇರುತ್ತೆ ಅಂತ ಹೇಳಿದ್ರೆ, ಯು ಶುಡ್ ಟೆಲ್ ಇಟ್ ಈಸ್ ಇನ್ CMOS ಲಾಜಿಕ್ ಫ್ಯಾಮಿಲಿ. CMOS ಲಾಜಿಕ್ ಫ್ಯಾಮಿಲಿಯಲ್ಲಿ ವಿ ಆರ್ ಹ್ಯಾವಿಂಗ್ 2 ವೇರಿಯಂಟ್ಸ್ ಆಫ್ ಪವರ್ ಡೆಸಿಪೇಷನ್. ಒನ್ ಇಸ್ ಸ್ಟಾಟಿಕ್ ಪವರ್ ಡೆಸಿಪೇಷನ್, ಇನ್ನೊಂದು ಡೈನಮಿಕ್ ಪವರ್ ಡೆಸಿಪೇಷನ್. ಸ್ಟಾಟಿಕ್ ಪವರ್ ಡೆಸಿಪೇಷನ್ ಈಸ್ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ಸ್ ಟು 0, ರೈಟ್. ಐಡಿಯಲಿ 0 ಇರುತ್ತೆ. ಬಟ್ ಇನ್ ದ ಕೇಸ್ ಆಫ್ ಡೈನಮಿಕ್ ಪವರ್ ಡೆಸಿಪೇಷನ್, FCL VDT ಸ್ಕ್ವೇರ್, ರೈಟ್. ನೆಕ್ಸ್ಟ್ 13th ಕ್ವೆಶನ್ ಏನಂತ ಕೊಟ್ಟಿದ್ರು ಅಂತ ಹೇಳಿದ್ರೆ, ಇನ್ ದ ಕೇಸ್ ಆಫ್ AM, ಇಫ್ ದ ಮಾಡ್ಯುಲೇಷನ್ ಇಂಡೆಕ್ಸ್ ಈಸ್ 0.5, ದೆನ್ ಎಫಿಷಿಯನ್ಸಿ ಈಕ್ವಲ್ಸ್ ಟು, ಏನು ಕೊಟ್ಟಿಲ್ಲ ಅಂತ ಹೇಳಿದ್ರೆ, ಬೈ ಡಿಫಾಲ್ಟ್ ವಿ ಕ್ಯಾನ್ ಟೇಕ್ ಇಟ್ ಆಸ್ ಸೈನುಸಾಯ್ಡಲ್.
ಎಫಿಷಿಯನ್ಸಿ ಈಕ್ವಲ್ಸ್ ಟು ಮ್ಯೂ ಸ್ಕ್ವೇರ್ ಡಿವೈಡೆಡ್ ಬೈ 2 ಪ್ಲಸ್ ಮ್ಯೂ ಸ್ಕ್ವೇರ್. ಸ್ಕ್ವಯರ್ ಏನಾದರೂ ಕೊಟ್ಟಿದ್ದರೆ ಇಟ್ ಈಸ್ 1 ಪ್ಲಸ್ ಮ್ಯೂ ಸ್ಕ್ವೇರ್ ಅಂತ ಬರ್ತಾ ಇತ್ತು. ಟ್ರಯಾಂಗ್ಯುಲರ್ ವೇವ್ ಏನಾದರೂ ಇದ್ದರೆ ಇಟ್ ಈಸ್ ಮ್ಯೂ ಸ್ಕ್ವೇರ್ ಡಿವೈಡೆಡ್ ಬೈ 3 ಪ್ಲಸ್ ಮ್ಯೂ ಸ್ಕ್ವೇರ್ ಅಂತ ಬರ್ತಾ ಇತ್ತು, ರೈಟ್. ಬಟ್ ಸೈನುಸಾಯ್ಡಲ್ಲಿರೋದ್ರಿಂದ ಮ್ಯೂ ಸ್ಕ್ವೇರ್ ಡಿವೈಡೆಡ್ ಬೈ 2 ಪ್ಲಸ್ ಮ್ಯೂ ಸ್ಕ್ವೇರ್ ಅಂತ ತೊಗೊತಾ ಇದ್ದೀನಿ. ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಮ್ಯೂ? ಇಟ್ ಈಸ್ 0.25. ಟೇಕ್ ಅ ಸ್ಕ್ವೇರ್ ಆಫ್ ಇಟ್, ರೈಟ್, ಡಿವೈಡೆಡ್ ಬೈ 2 ಪ್ಲಸ್ 0.25 ಸ್ಕ್ವೇರ್, 0.25 ಸ್ಕ್ವೇರ್. ರಫ್ಲಿ ನಾನೇನಾದರೂ ಸಾಲ್ವ್ ಮಾಡಿದ್ರೆ ಐ ವಿಲ್ ಬಿ ಗೆಟಿಂಗ್ 3.03%. 3.03% ಬರುತ್ತೆ. ವಿಚ್ ಆಪ್ಷನ್? ನನ್ ಆಫ್ ದಿ ಅಬೋ ಈಸ್ ಗೋಯಿಂಗ್ ಟು ಫಾಲೋ. ಅಂದರೆ ಏನು? ಆಪ್ಷನ್ ಡಿ ಈಸ್ ಗೋಯಿಂಗ್ ಟು ಫಾಲೋ. ನನ್ ಆಫ್ ದಿ ಅಬೋ, ರೈಟ್. ದಿ ಯೂನಿಟ್ ಆಫ್ ಕಂಡಕ್ಟನ್ಸ್ ಈಸ್, ಸಿಂಪಲ್ ಕ್ವೆಶನ್ ಕೇಳಿದ್ದೀನಿ. ಸೊ ನಮಗೇನು ಗೊತ್ತಿದೆ? ರೆಸಿಸ್ಟೆನ್ಸ್ ಅಂದರೆ ಏನು? ಓಮ್. ರೆಸಿಸ್ಟೆನ್ಸ್ ಆಪೋಸಿಟ್ ಏನು? ಕಂಡಕ್ಟನ್ಸ್. ಸೊ ಇಟ್ ಈಸ್ ಮೋ. ಅಥವಾ ಇನ್ನೊಂದು ಆಪ್ಷನ್ ಏನು? ಸೀಮನ್ಸ್ ಈಸ್ ದ ಸೂಟಬಲ್ ಆಪ್ಷನ್. ಸೊ ಇಫ್ ಯು ಆರ್ ಆಪ್ಟಿಂಗ್ ಫಾರ್ ಎ, ಆನ್ಸರ್ ಈಸ್ ಕರೆಕ್ಟ್. ಆ್ಯಂಡ್ ಇಫ್ ಯು ಆರ್ ಆಪ್ಟೆಡ್ ಫಾರ್ ಸಿ, ಆನ್ಸರ್ ಈಸ್ ಕರೆಕ್ಟ್. ಇವೆರಡು ಬಿಟ್ಟು ಬೇರೆದು ನೀವೇನಾದರೂ ಆಪ್ಟ್ ಮಾಡಿದರೆ ಯುವರ್ ಆನ್ಸರ್ ಈಸ್ ರಾಂಗ್ ಒನ್. 15th ಕ್ವೆಶನ್ ಎಷ್ಟೊಂದು ಜನ ಆ್ಯಕ್ಚುಲಿ ಗ್ರೇಸ್ ಮಾರ್ಕ್ಸ್ ಅಂತ ಕೇಳ್ತಾರೆ. ಇಟ್ ಈಸ್ ನಾಟ್ ಅ ಗ್ರೇಸ್ ಒನ್, ರೈಟ್. ಇಟ್ ಈಸ್ ಅ ವ್ಯಾಲಿಡ್ ಕ್ವೆಶನ್, ರೈಟ್. 23H ಅಂತ ಕೊಟ್ಟಿದ್ದೀನಿ. ಸೊ 2's ಕಾಂಪ್ಲಿಮೆಂಟ್ ಅಂತ ಕೇಳಿದ್ದೀನಿ. ಸೊ ಎಕ್ಸಾಡೆಸಿಮಲ್ ನಂಬರ್ನಲ್ಲಿ 2's ಕಾಂಪ್ಲಿಮೆಂಟ್ ಅಂತ ಹೇಳಿದ್ರೆ ಅರ್ಥ ಇರೋದಿಲ್ಲ. ಸೊ ನಾವೇನು ಮಾಡಬೇಕು? ಎಕ್ಸಾಡೆಸಿಮಲ್ನ ಫಸ್ಟ್ ನಾವು ಬೈನರಿಯಾಗಿ ಕನ್ವರ್ಟ್ ಮಾಡಬೇಕು. ಸೊ ಸಿನ್ಸ್ ಇಟ್ ಈಸ್ ಇನ್ ಎಕ್ಸಾಡೆಸಿಮಲ್ 4 ಗ್ರೂಪಿಂಗ್ ನಾನು ಮಾಡಬೇಕಾಗುತ್ತೆ. 2 ಅಂದರೆ ಏನು? 0010. 3 ಅಂದರೆ ಏನು? 0011, ರೈಟ್. ನೆಕ್ಸ್ಟ್ 2's ಕಾಂಪ್ಲಿಮೆಂಟ್ ಅಂದರೆ ಏನು? 1's ಕಾಂಪ್ಲಿಮೆಂಟ್ ಪ್ಲಸ್ 1, ರೈಟ್. ಸೊ 1's ಕಾಂಪ್ಲಿಮೆಂಟ್ ಅಂದರೆ ಏನು? ಎಲ್ಲೆಲ್ಲಿ 0 ಇರುತ್ತೋ ಅಲ್ಲಲ್ಲಿ 1 ಅಂತ ಹಾಕಬೇಕು, ಎಲ್ಲೆಲ್ಲಿ 1 ಇರುತ್ತೋ ಅಲ್ಲಲ್ಲಿ 0 ಅಂತ ರೆಪ್ರೆಸೆಂಟ್ ಮಾಡಬೇಕು. ಅಪಾರ್ಟ್ ಫ್ರಮ್ ದಟ್ ನೋ ಚೇಂಜ್ ಈಸ್ ದೇರ್. ಸೊ ದಿಸ್ ಈಸ್ ವಾಟ್? 1's ಕಾಂಪ್ಲಿಮೆಂಟ್. ದಿಸ್ ಈಸ್ ವಾಟ್? 1's ಕಾಂಪ್ಲಿಮೆಂಟ್. ಪ್ಲಸ್ 1 ಇದಕ್ಕೆ ಆ್ಯಡ್ ಮಾಡಿ ನಿಮ್ಗೇನು ಬರುತ್ತೆ? 2's ಕಾಂಪ್ಲಿಮೆಂಟ್ ಬರುತ್ತೆ. ದಟ್ ಈಸ್ ವಾಟ್? 1101, 1101, ರೈಟ್. ಸೊ ದಿಸ್ ಈಸ್ ವಾಟ್? 2's ಕಾಂಪ್ಲಿಮೆಂಟ್. 1101 ಅಂದರೆ ಏನು? ಡಿ H, ರೈಟ್. ಹಾಗಾದರೆ ಆಪ್ಷನ್ ಯಾವ್ದು ಫಾಲೋ ಆಗುತ್ತೆ? ಆಪ್ಷನ್ ಬಿ ಈಸ್ ಗೋಯಿಂಗ್ ಟು ಫಾಲೋ. ಆಪ್ಷನ್ ಬಿ ಈಸ್ ಗೋಯಿಂಗ್ ಟು ಫಾಲೋ, ರೈಟ್. ಸೊ 2's ಕಾಂಪ್ಲಿಮೆಂಟ್ ಆಫ್ ಎ ನಂಬರ್ ಕೊಟ್ಟಿದ್ರೆ ಅವ್ರು ಎಕ್ಸಾಡೆಸಿಮಲಲ್ಲೇ ಕೊಟ್ಟಿರಬೇಕಂತ ಅವಶ್ಯಕತೆ ಇಲ್ಲ. ಅವರು ಆಕ್ಟಲಲ್ಲೂ ಕೊಟ್ಟಿರ್ಬೋದು, ಇಲ್ಲ ಡೆಸಿಮಲ್ ಆದರೂ ಕೊಟ್ಟಿರ್ಬೋದು. ಯು ಹ್ಯಾವ್ ಟು ಕನ್ವರ್ಟ್ ಇನ್ ಟು ಸೂಟಬಲ್ ನಂಬರ್ ಸಿಸ್ಟಮ್ ಆ್ಯಂಡ್ ದೆನ್ ಯು ಹ್ಯಾವ್ ಟು ಸಾಲ್ವ್. 16th ಕ್ವೆಶನ್ ಅಗೇನ್ ಕಾಂಟ್ರಡಿಕ್ಟರಿ ಕ್ವೆಶನ್. ಗ್ರೂಪ್ ಆಫ್ ಫ್ಲಿಪ್ ಫ್ಲಾಪ್ ಫಾರ್ಮ್ಸ್ ಏನು ಸೂಟಬಲ್ ಆನ್ಸರ್? ರಿಜಿಸ್ಟರ್ ಈಸ್ ದ ಕರೆಕ್ಟ್ ಆನ್ಸರ್, ರೈಟ್. ಆಪ್ಷನ್ ಸಿ. ಮೆಮೊರಿನೂ ಸಹ ಕರೆಕ್ಟ್ ಇದೆ. ರಿಜಿಸ್ಟರ್ ಈಸ್ ಸಮಥಿಂಗ್ ಲೈಕ್ ಮೆಮೊರಿ. ಬಟ್ ಬೆಸ್ಟ್ ಆನ್ಸರ್ ಯಾವ್ದು ಸೂಟ್ ಆಗುತ್ತೆ ಅಂತ ಹೇಳಿದ್ರೆ ರಿಜಿಸ್ಟರ್ ಈಸ್ ದ ಕರೆಕ್ಟ್ ಆನ್ಸರ್, ರೈಟ್. ಲ್ಯಾಚ್ ಎನಿವೇ ಯು ಕ್ಯಾನ್ ನೆಗ್ಲೆಕ್ಟ್. ಕ್ಲಾಕ್ ಈಸ್ ಆಲ್ಸೋ ರಾಂಗ್ ಒನ್, ರೈಟ್. ಸ್ಟ್ರಿಕ್ಟ್ಲಿ ಸ್ಪೀಕಿಂಗ್ ರಿಜಿಸ್ಟರ್ ಈಸ್ ಅ ಹೈಲಿ ಕರೆಕ್ಟ್ ಆಪ್ಷನ್. ಮೆಮೊರಿ ಅನ್ನೋದನ್ನು ಕರೆಕ್ಟ್ ಇದೆ, ರೈಟ್. ಬಟ್ ನಾವು ಗ್ರೂಪ್ ಆಫ್ ಫ್ಲಿಪ್ ಫ್ಲಾಪ್ಸ್ ಅಂತ ಏನಾದರೂ ಕನ್ಸಿಡರ್ ಮಾಡಿಕೊಂಡ್ರೆ ಅದನ್ನು ರಿಜಿಸ್ಟರ್ ಅಂತ ಹೇಳ್ತೀರಿ. ಡೆಫಿನಿಷನ್ಸ್ ಹಾಗೆ ಇದೆ, ರೈಟ್. ಸೊ ಇನ್ ಎಕ್ಸಾಮ್ಸ್ ಈ ಥರ ಏನಾದರೂ ಕ್ವಶನ್ಸ್ ಏನಾದರೂ ಕೊಟ್ಟಿದ್ರೆ ಗ್ರೇಸ್ ಮಾರ್ಕ್ಸ್ಗೆ ನೀವು ಹೇಳ್ಬೋದು. ಬಟ್ ಇಫ್ ಯು ಆರ್ ರೈಟಿಂಗ್ ಸಮ್ ಹೈ ಲೆವೆಲ್ ಎಕ್ಸಾಮ್ಸ್, ಸಮ್ ಇಂಜಿನಿಯರಿಂಗ್ ಸರ್ವಿಸ್ ಎಕ್ಸಾಮಿನೇಷನ್ಸ್ ಆ ಥರ ಏನಾದರೂ ಮಾಡಿದ್ರೆ ಸೊ ಸಿ ಆಪ್ಷನ್ ವುಡ್ ಹ್ಯಾವ್ ಬೀನ್ ಅ ಕರೆಕ್ಟ್ ಆಪ್ಷನ್, ರೈಟ್. ಸೊ ಗ್ರೂಪ್ ಆಫ್ ಫ್ಲಿಪ್ ಫ್ಲಾಪ್ ಫಾರ್ಮ್ಸ್ ಏನು? ರಿಜಿಸ್ಟರ್, ರೈಟ್. ಇನ್ ಅನ್ NMOS ಡಿಪ್ಲೀಷನ್ ಮೋಡ್ ಥ್ರೆಶೋಲ್ಡ್ ವೋಲ್ಟೇಜ್ ಶುಡ್ ಬಿ, ರೈಟ್. ಸೊ ನಮಗೇನಂತ ಹೇಳಿದ್ದಾರೆ? NMOS ಅಂತ ಬರ್ಕೊತಾ ಇದ್ದೀನಿ. ಅಗೇನ್ ಇನ್ ಒನ್ ಕಾಲಮ್ PMOS ಅಂತ ತೊಗೊತಾ ಇದ್ದೀನಿ, ರೈಟ್. ಸೊ ವಿ ವಿಲ್ ಬಿ ಹ್ಯಾವಿಂಗ್ ಎನ್ಹಾನ್ಸ್ಮೆಂಟ್ ಮೋಡ್ ಆ್ಯಂಡ್ ವಿ ವಿಲ್ ಬಿ ಹ್ಯಾವಿಂಗ್ ಡಿಪ್ಲೀಷನ್ ಮೋಡ್, ರೈಟ್. ಸೊ ಇನ್ ದ ಕೇಸ್ ಆಫ್ NMOS ಎನ್ಹಾನ್ಸ್ಮೆಂಟ್ ಥ್ರೆಶೋಲ್ಡ್ ವೋಲ್ಟೇಜ್ ಏನಿರುತ್ತೆ? ಪಾಸಿಟಿವ್ ಇರುತ್ತೆ. NMOS ಡಿಪ್ಲೀಷನಲ್ಲಿ ಥ್ರೆಶೋಲ್ಡ್ ವೋಲ್ಟೇಜ್ ಏನಿರುತ್ತೆ? ನೆಗೆಟಿವ್ ಇರುತ್ತೆ. ಸಿಮಿಲರ್ಲಿ PMOS ಎನ್ಹಾನ್ಸ್ಮೆಂಟಲ್ಲಿ ಉಲ್ಟಾ ಬರ್ಕೊಳ್ಳಿ ಅಷ್ಟೇ, ನೆಗೆಟಿವ್ ಇರುತ್ತೆ. PMOS ಡಿಪ್ಲೀಷನಲ್ಲಿ ಪಾಸಿಟಿವ್ ಇರುತ್ತೆ. ಇನ್ ದ ಕೇಸ್ ಆಫ್ NMOS ಡಿಪ್ಲೀಷನ್ ಮೋಡ್ ಥ್ರೆಶೋಲ್ಡ್ ವೋಲ್ಟೇಜ್ ಶುಡ್ ಬಿ ನೆಗೆಟಿವ್. ಆಪ್ಷನ್ ಯಾವ್ದು ಫಾಲೋ ಆಗುತ್ತೆ? ಆಪ್ಷನ್ ಬಿ ಈಸ್ ಗೋಯಿಂಗ್ ಟು ಫಾಲೋ. ಆಕ್ಟಲ್ ಈಕ್ವಲೆಂಟ್ ಆಫ್ B36H ಅಂತ ಕೊಟ್ಟಿದ್ದಾರೆ. H ಅಂದರೆ ಏನು? ಇಟ್ ಈಸ್ ಇನ್ ಹೆಕ್ಸಾಡೆಸಿಮಲ್ ನಂಬರ್ ಸಿಸ್ಟಮ್. ಸೊ ಬಿ ಅಂದರೆ ಏನು? 1011. 3 ಅಂದ್ರೇನು? 0011. 6 ಅಂದ್ರೇನು? 0110.
ಸೊ 4 ಗ್ರೂಪಿಂಗ್ಸ್ ಇರುತ್ತೆ ಹೆಕ್ಸಾಡೆಸಿಮಲಲ್ಲಿ. ಬಟ್ ಇನ್ ದ ಕೇಸ್ ಆಫ್ ಆಕ್ಟಲ್ ನಾವೇನು ಮಾಡಬೇಕು, 3 ಗ್ರೂಪಿಂಗ್ಸ್ ಮಾಡ್ಕೋಬೇಕು. ನಥಿಂಗ್ ಚೇಂಜ್ ಇಸ್ ದೇರ್, ರೈಟ್. 110 ಅಂದ್ರೇನು 6, 110 ಅಂದ್ರೇನು 6, 100 ಅಂದ್ರೇನು 4, 101 ಅಂದ್ರೇನು 5. ಸೊ ಇಟ್ ಈಸ್ 5466. ಇಲ್ಲಿ ಬೇಸ್ 8 ಕೊಡೋ ಅವಶ್ಯಕತೆ ಇಲ್ಲ. ಬೇಸ್ 8 ಕೊಡೋ ಅವಶ್ಯಕತೆ ಇಲ್ಲ. ಯಾಕೆ ಕೊಡೋಕ್ಕೆ ಅವಶ್ಯಕತೆ ಇಲ್ಲ ಅಂತಂದರೆ ಆಕ್ಟಲ್ ಈಕ್ವಲೆಂಟ್ ಅಂತ ಹೇಳ್ತೀನಿ, ರೈಟ್. ಸೊ ಇದು ನೋಡಿ 1011 ಫಸ್ಟ್ ಆಪ್ಷನ್ ಏನಿದೆಯಲ್ಲ ಅದು ಬೈನರಿ ಈಕ್ವಲೆಂಟ್. ಬಟ್ ಕ್ವಶನ್ ಏನಿದೆ, ಆಕ್ಟಲ್ ಈಕ್ವಲೆಂಟ್ ಅಂತ ಇದೆ, ರೈಟ್. ಸೊ ಆಕ್ಟಲ್ ಈಕ್ವಲೆಂಟ್ ಅಂತ ಏನಾದರೂ ಹೇಳಿದ್ರೆ ಎಕ್ಸ್ಪ್ಲಿಸಿಟ್ಲಿ ಬೇಸ್ 8 ಅನ್ನೋ ಅವಶ್ಯಕತೆ ಇಲ್ಲ, ರೈಟ್. ಸೊ ಸೂಟಬಲ್ ಆಪ್ಷನ್ ಯಾವ್ದು ಫಾಲೋ ಆಗುತ್ತೆ? ಆಪ್ಷನ್ ಸಿ ಈಸ್ ಗೋಯಿಂಗ್ ಟು ಫಾಲೋ. 19th ಕ್ವಶನ್, ದ ಸಿಂಪ್ಲೆಸ್ಟ್ ಡಿಮಾಡ್ಯುಲೇಟರ್ ಸರ್ಕ್ಯೂಟ್ ಈಸ್ ಪ್ರೆಸೆಂಟ್ ಇನ್. ಸೊ ಸಿಂಪ್ಲೆಸ್ಟ್ ಡಿಮಾಡ್ಯುಲೇಟರ್ ಸರ್ಕ್ಯೂಟ್ ಯಾವುದ್ರಲ್ಲಿದೆ? ಆಂಪ್ಲಿಟ್ಯೂಡ್ ಮಾಡ್ಯುಲೇಷನಲ್ಲಿದೆ. ಸೊ ಡಿಮಾಡ್ಯುಲೇಟರ್ ಸರ್ಕ್ಯೂಟ್ ಹೇಗಿರುತ್ತೆ? ಯು ವಿಲ್ ಬಿ ಹ್ಯಾವಿಂಗ್ ಏನಿದೆ, ಒಂದು ಡಯೋಡ್ ಇರುತ್ತೆ ಫಾಲೋಡ್ ಬೈ ಒನ್ ಕೆಪಾಸಿಟರ್, ರೈಟ್. ಅಟ್ ಲಾಸ್ಟ್ ನಿಮ್ಗೇನಿರುತ್ತೆ? ಯು ವಿಲ್ ಬಿ ಹ್ಯಾವಿಂಗ್ ಲೋಡ್ ಓವರ್ ಹಿಯರ್, ರೈಟ್. ಸೊ ನಿಮ್ಗೆ ಇನ್ಪುಟ್ ಏನಿರುತ್ತೆ? ಎಸ್ ಆಫ್ ಟಿ ಈಸ್ ಯುವರ್ ಇನ್ಪುಟ್, ಮಾಡ್ಯುಲೇಷನ್ ಸಿಗ್ನಲ್ ಈಸ್ ಯುವರ್ ಇನ್ಪುಟ್. ಸೊ ನೀವೇನು ಮಾಡಬೇಕು? ಯು ಹ್ಯಾವ್ ಟು ರಿಮೂವ್ ದ ಸಿಗ್ನಲ್ ಆ್ಯಂಡ್ ದೆನ್ ಯು ಆರ್ ಗೋಯಿಂಗ್ ಟು ಸ್ಮೂತನ್ ಇಟ್, ರೈಟ್. ಸೊ ಆಪ್ಷನ್ ಯಾವ್ದು ಫಾಲೋ ಆಗುತ್ತೆ? ಆಪ್ಷನ್ ಎ ಈಸ್ ಗೋಯಿಂಗ್ ಟು ಫಾಲೋ, ದಟ್ ಈಸ್ ಎ ಎಮ್ ಸಿಗ್ನಲ್. 20th ಕ್ವಶನ್ ಏನು ಕೊಟ್ಟಿದ್ರು ಅಂತ ಹೇಳಿದ್ರೆ, ದಿ ಕ್ಯಾರಿಯರ್ ಫ್ರೀಕ್ವೆನ್ಸಿ ಈಸ್ ರಿಮೂವ್ಡ್ ಬೈ. ಸೊ ಫಸ್ಟ್ ಆಪ್ಷನ್ ಏನು ಕೊಟ್ಟಿದ್ದಾರೆ? ಟ್ರಾನ್ಸ್ಮಿಟಿಂಗ್ ಆ್ಯಂಟಿನಾ. ಸೆಕೆಂಡ್ ಆಪ್ಷನ್ ರೇಡಿಯೋ ರಿಸೀವರ್. ಥರ್ಡ್ ಆಪ್ಷನ್ ರಿಸೀವಿಂಗ್ ಆ್ಯಂಟಿನಾ. ಫೋರ್ತ್ ಆಪ್ಷನ್ ಆಡಿಯೋ ಆಂಪ್ಲಿಫೈರ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಇನ್ ದ ಕೇಸ್ ಆಫ್ ಕ್ಯಾರಿಯರ್ ಫ್ರೀಕ್ವೆನ್ಸಿ ನಾವು ಎಲ್ಲಿ ರಿಮೂವ್ ಮಾಡ್ತೀರಿ ಅಂತ ಹೇಳಿದ್ರೆ ಟ್ರಾನ್ಸ್ಮಿಟಿಂಗ್ ಆ್ಯಂಟಿನಾದಲ್ಲಿ ವಿ ಆರ್ ಗೋಯಿಂಗ್ ಟು ಆ್ಯಡ್ ಇಟ್ ಬಿಫೋರ್ ಟು ಇಟ್, ರೈಟ್. ಸೊ ಎ ಆಪ್ಷನ್ ಕಾಂಟ್ ಬಿ. ಆ್ಯಂಡ್ ಈವನ್ ಆಡಿಯೋ ಆಂಪ್ಲಿಫೈರು ತಪ್ಪಾಗಿರುತ್ತೆ. ಇನ್ ದ ಕೇಸ್ ಆಫ್ ರೇಡಿಯೋ ರಿಸೀವರ್ ಆ್ಯಂಡ್ ರಿಸೀವಿಂಗ್ ಆ್ಯಂಟಿನಾ, ನೋಡಿ ರಿಸೀವಿಂಗ್ ಆ್ಯಂಟಿನಾ ಜಾಬ್ ಏನಿದೆ, ಇನ್ ಆರ್ ಟು ರಿಸೀವ್ ಆಲ್ ಪಾಸಿಬಲ್ ಸಿಗ್ನಲ್ಸ್. ಬಟ್ ರೇಡಿಯೋ ರಿಸೀವರ್ಸ್ ಏನು ಮಾಡುತ್ತೆ? ಕ್ಯಾರಿಯರ್ ಫ್ರೀಕ್ವೆನ್ಸಿನ ರಿಮೂವ್ ಮಾಡುತ್ತೆ. ಅಂದರೆ ಯಾವ ಆಪ್ಷನ್ ಫಾಲೋ ಆಗುತ್ತೆ? ಆಪ್ಷನ್ ಬಿ ಈಸ್ ಗೋಯಿಂಗ್ ಟು ಫಾಲೋ. ದಿ ರೇಡಿಯೋ ಫ್ರೀಕ್ವೆನ್ಸಿ ಈಸ್ ಆಫ್ ದಿ ಆರ್ಡರ್ ಆಫ್. ಸ್ಟ್ರಿಕ್ಟ್ಲಿ ಸ್ಪೀಕಿಂಗ್ ಮೆಗಾಹರ್ಟ್ಸ್ ಟು ಗಿಗಾಹರ್ಟ್ಸ್ ಇಸ್ ದ ಕರೆಕ್ಟ್ ಆನ್ಸರ್. ಗಿಗಾಹರ್ಟ್ಸ್ ಇಸ್ ದ ಬೆಸ್ಟ್ ಪಾಸಿಬಲ್ ಆನ್ಸರ್, ರೈಟ್. ಬಟ್ ನಾನು ಹಂಗೂ ಈ ಕ್ವಶನ್ಗೆ ಗ್ರೇಸ್ ಮಾರ್ಕ್ ಕೊಟ್ಟಿದ್ದೀನಿ, ಬಿ ಮತ್ತು ಸಿ ಅಂತ ಹೇಳಿದ್ದೀನಿ. ಸ್ಟ್ರಿಕ್ಟ್ಲಿ ಸ್ಪೀಕಿಂಗ್ ದಿ ಆನ್ಸರ್ ಶುಡ್ ಬಿ ಓನ್ಲಿ ಸಿ, ರೈಟ್. ಇನ್ ದ ಕೇಸ್ ಆಫ್ ಡಿ ಸಿ ಜನರೇಟರ್, ಡಿ ಸಿ ಜನರೇಟರ್ನಲ್ಲಿ ಬ್ಯಾಕ್ ಇ ಎಮ್ ಎಫ್ ಮತ್ತು ಟರ್ಮಿನಲ್ ವೋಲ್ಟೇಜ್ ರಿಲೇಷನ್ ಏನಂತ ಕೇಳಿದ್ದಾರೆ. ಇನ್ ದ ಕೇಸ್ ಆಫ್ ಜನರೇಟರ್, ಸೊ ಜನರೇಟರ್ ಏನಾದರೂ ಹಾಕಬೇಕು ಅಂತ ಹೇಳಿದ್ರೆ ವಾಟ್ ಈಸ್ ದ ಕಂಡೀಷನ್ ಆಫ್ ಬ್ಯಾಕ್ ಇ ಎಮ್ ಎಫ್ ವಿತ್ ರೆಸ್ಪೆಕ್ಟ್ ಟು ದಿ ಟರ್ಮಿನಲ್ ವೋಲ್ಟೇಜ್? ದ್ಯಾಟ್ ಮೀನ್ಸ್ ಏನು ಕಂಡೀಷನ್ ಇರಬೇಕು? ಬ್ಯಾಕ್ ಇ ಎಮ್ ಎಫ್ ಶುಡ್ ಬಿ ಗ್ರೇಟರ್ ದೆನ್ ದ ಟರ್ಮಿನಲ್ ವೋಲ್ಟೇಜ್, ರೈಟ್. ವೆರಾಸ್ ಇನ್ ದ ಕೇಸ್ ಆಫ್ ಮೋಟರ್, ಸೊ ಮೋಟರ್ನಲ್ಲಿ ಏನೇ ಬರುತ್ತೆ? ಇನ್ ದ ಕೇಸ್ ಆಫ್ ಮೋಟರ್ your back EMF will be less than the terminal voltage. Back EMF will be less than terminal voltage. Option ಯಾವುದು? Option A is going to follow. What differs combinational circuit from sequential circuit? Combinational circuit ಅಲ್ಲಿ ಫೀಡ್ಬ್ಯಾಕ್ ಇರುತ್ತಾ? No, it will not be having any feedback. ಸೊ 1 ಅನ್ನೋದು ಎಲ್ಲೆಲ್ಲಿರುತ್ತೋ ಎಲ್ಲ ಕಡೆನೂ ರಾಂಗ್ ಮಾಡಿ, ರೈಟ್. ಮುಗೀತು, ಎಲಿಮಿನೇಟ್ ಮಾಡಿದ್ರು. ಕಾಂಬಿನೇಷನ್ ಸರ್ಕ್ಯೂಟಲ್ಲಿ ಮೆಮೊರಿ ಇರುತ್ತಾ? ಮೆಮೊರಿ ಇರೋದಿಲ್ಲ. ಸೊ 3 ಎಲ್ಲೆಲ್ಲಿರುತ್ತೋ ರಾಂಗ್ ಮಾಡಿ. ದ್ಯಾಟ್ಸ್ ಇಟ್. ಸೊ ನಿಮ್ಗೆ ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಡಿ ಈಸ್ ಕರೆಕ್ಟ್. ಸೊ ಇನ್ ದ ಕೇಸ್ ಆಫ್ ಕಾಂಬಿನೇಷನಲ್ ಸರ್ಕ್ಯೂಟ್ ಇಟ್ ವಿಲ್ ನಾಟ್ ಬಿ ಹ್ಯಾವಿಂಗ್ ಎನಿ ಫೀಡ್ಬ್ಯಾಕ್. ಅದಲ್ಲದೆ ಮೆಮೊರಿ ವಿಲ್ ನಾಟ್ ಬಿ ಪ್ರೆಸೆಂಟ್. ಸೊ ಆಪ್ಷನ್ ಯಾವ್ದು ಫಾಲೋ ಆಗುತ್ತೆ ಅಂತ ಹೇಳಿದ್ರೆ ಆಪ್ಷನ್ ಡಿ ಈಸ್ ಗೋಯಿಂಗ್ ಟು ಫಾಲೋ. 24th ಕ್ವಶನ್ ಏನು ಕೊಟ್ಟಿದ್ದಾರೆ? ಕರ್ಲ್ ಎಚ್ ಈಕ್ವಲ್ಸ್ ಟು ಜೆ ಪ್ಲಸ್ ಡೋ ಡಿ ಡಿವೈಡೆಡ್ ಬೈ ಡೋ ಟಿ. ಜೆ ಅಂದ್ರೇನು? ಸಿಗ್ಮಾ ಇ. ಡೋ ಡಿ ಡಿವೈಡೆಡ್ ಬೈ ಡೋ ಟಿ. ಡೋ ಬೈ ಡೋ ಟಿ ಜೆ ಒಮೆಗಾ. ಡಿ ಅಂದ್ರೇನು? ಎಪ್ಸಲಾನ್ ಟೈಮ್ಸ್ ಆಫ್ ಇ, ರೈಟ್. ಸೊ ಓನ್ಲಿ ಜೆ ಟರ್ಮ್ ಇದ್ದರೆ ಇಟ್ ಈಸ್ ಆಂಪಿಯರ್ಸ್ ಲಾ. ಜೆ ಪ್ಲಸ್ ಡೋ ಡಿ ಬೈ ಡೋ ಟಿ ಇಟ್ ಈಸ್ ಮಾಡಿಫೈಡ್ ಆಂಪಿಯರ್ಸ್ ಲಾ, ರೈಟ್. ಬಟ್ ನಾವೇನು ಹೇಳ್ತೀರಿ? ಕರ್ಲ್ ಎಚ್ ಈಕ್ವಲ್ಸ್ ಟು ಜೆ ಪ್ಲಸ್ ಡೋ ಡಿ ಬೈ ಡೋ ಟಿ, ಅದನ್ನು ನಾವೇನಂತ ಹೇಳ್ತೀರಿ ಅಂತ ಹೇಳಿದ್ರೆ ಆಂಪಿಯರ್ಸ್ ಲಾ ಅಂತಲೇ ಹೇಳ್ತೀರಿ. ಕರ್ಲ್ ಇ ಈಕ್ವಲ್ಸ್ ಟು ಮೈನಸ್ ಡೋ ಬಿ ಡಿವೈಡೆಡ್ ಬೈ ಡೋ ಟಿ, ಅದು ಫ್ಯಾರಡೇಸ್ ಲಾ ಬರುತ್ತೆ. ಡೆಲ್ ಡಾಟ್ ಡಿ ಈಕ್ವಲ್ಸ್ ಟು ರೋ ವಿ, ಡೆಲ್ ಡಾಟ್ ಬಿ ಈಕ್ವಲ್ಸ್ ಟು 0, ಅದು ಯಾವ ಥಿಯರಮ್? ಡೈವರ್ಜೆನ್ಸ್ ಥಿಯರಮ್, ರೈಟ್. ಸೂಟಬಲ್ ಆಪ್ಷನ್ ಯಾವ್ದು ಬರುತ್ತೆ? ಆಪ್ಷನ್ ಬಿ ಈಸ್ ಗೋಯಿಂಗ್ ಟು ಫಾಲೋ. 25th ಕ್ವಶನ್, ಫ್ಲಿಪ್ ಫ್ಲಾಪ್ ಸ್ಟೋರ್ಸ್ ಡ್ಯಾಶ್ ಬಿಟ್ ಆಫ್ ಇನ್ಫಾರ್ಮೇಷನ್. It stores only one bit of information. That can be true or false.
ಅಥವಾ 1 ಅಥವಾ 0 ಆಗಿರ್ಬೋದು. 1 ಅಂದ್ರೇನು ಟ್ರೂ ಅಂತ ತೊಗೋಬೋದು, 0 ಅಂದರೆ ಫಾಲ್ಸ್ ಅಂತ ತೊಗೋಬೋದು. ಸೊ ಆಪ್ಷನ್ ಯಾವ್ದು ಬರುತ್ತೆ? ಆಪ್ಷನ್ ಬಿ ಈಸ್ ಗೋಯಿಂಗ್ ಟು ಫಾಲೋ. 2 capacitors 10 microfarad and 20 microfarad are connected in parallel. The entire combination is connected in series with what? 60 microfarad. Right? 60 microfarad. Its equivalent value will be, ನೋಡಿ ಕೆಪಾಸಿಟರ್ಸ್ ಏನಾದರೂ ಪ್ಯಾರಲಲ್ ಆಗಿ ಏನಾದರೂ ಕನೆಕ್ಟ್ ಆಗಿದ್ರೆ ಯು ಕ್ಯಾನ್ ಆ್ಯಡ್ ಇಟ್. 10 ಪ್ಯಾರಲಲ್ ವಿತ್ 20 ಅಂದ್ರೇನು? 30, ವಿಚ್ ಈಸ್ ಇನ್ ಸೀರೀಸ್ ವಿತ್ 60. ರೆಸಿಸ್ಟರ್ಸ್ ಇಂಡಕ್ಟರ್ಸ್ ಏನಾದರೂ ಸೀರೀಸ್ ಆಗಿ ಏನಾದರೂ ಇದ್ದರೆ ಅದ್ರ ಫಾರ್ಮುಲಾ ಏನಿರುತ್ತೋ ಕೆಪಾಸಿಟರ್ಸ್ ಅದು ಪ್ಯಾರಲಲ್ ಆಗಿರುತ್ತೆ. ರೆಸಿಸ್ಟರ್ಸ್ ಇಂಡಕ್ಟರ್ಸ್ ಪ್ಯಾರಲಲ್ ಆಗಿ ಏನೋ ಫಾರ್ಮುಲಾ ಇರುತ್ತೋ ದ್ಯಾಟ್ ವಿಲ್ ಬಿ ಸೀರೀಸ್ ಫಾರ್ ಕೆಪಾಸಿಟರ್. ರೈಟ್? ಸೊ 30 ಇನ್ ಸೀರೀಸ್ ವಿತ್ 60. ಮೈಕ್ರೋ ಎನಿವೇ ಈಸ್ ದೇರ್. ಸೊ ಲಾಸ್ಟಲ್ಲಿ ಬಂದಿರೋ ಆನ್ಸರ್ಗೆ ಮೈಕ್ರೋ ಅಂತ ಕನೆಕ್ಟ್ ಮಾಡಿದ್ರೆ ಇಟ್ ಈಸ್ ಎನಫ್. ರೈಟ್? ಸೊ 30 ಇಂಟು 60 ಡಿವೈಡೆಡ್ ಬೈ 30 ಪ್ಲಸ್ 60 ಏನು ಬರುತ್ತೆ? 90. ಸೊ ಇಟ್ ಈಸ್ 30 ones 30 3s, 3 ones 3 20s. ಸೊ ಆನ್ಸರ್ ಏನು ಬರುತ್ತೆ? 20 microfarad. ಆಪ್ಷನ್ ಯಾವುದು? ಆಪ್ಷನ್ ಎ ಈಸ್ ಗೋಯಿಂಗ್ ಟು ಫಾಲೋ. ಇನ್ ದ ಕೇಸ್ ಆಫ್ ಸೀರೀಸ್ ರೆಸೊನೆನ್ಸ್ ಸರ್ಕ್ಯೂಟ್, ರೈಟ್, ವಾಟ್ ಈಸ್ ದ ಕಂಡೀಷನ್ ಅಂತ ಕೇಳಿದ್ದಾರೆ. ಆರ್ ಈಕ್ವಲ್ಸ್ ಟು ಸ್ಕ್ವೇರ್ ರೂಟ್ ಆಫ್ XL ಸ್ಕ್ವೇರ್ ಪ್ಲಸ್ XC ಸ್ಕ್ವೇರ್ ತಪ್ಪು. Z ಈಕ್ವಲ್ಸ್ ಟು, ದಿಸ್ ಈಸ್ ಜನರಲೈಸ್ಡ್ ಫಾರ್ಮುಲಾ. ರೈಟ್? ಇನ್ ದ ಕೇಸ್ ಆಫ್ ಸೀರೀಸ್ ರೆಸೊನೆನ್ಸ್ ಸರ್ಕ್ಯೂಟ್, ರೈಟ್, ಅಟ್ ರೆಸೊನೆನ್ಸ್ ಏನಂತ ಹೇಳ್ತೀನಿ? XL ಈಕ್ವಲ್ಸ್ ಟು XC. ವೆನ್ XL ಈಕ್ವಲ್ಸ್ ಟು XC, ಲುಕ್ ಅಟ್ ದಿ ಆಪ್ಷನ್ ಬಿ. ಆಪ್ಷನ್ ಬಿನಲ್ಲಿ ಏನು ಬರುತ್ತೆ? Z ಈಕ್ವಲ್ಸ್ ಟು ಆರ್ ಸ್ಕ್ವೇರ್ ಅಂಡರ್ ರೂಟ್ ಪ್ಲಸ್ XL ಮೈನಸ್ XC ದ ಹೋಲ್ ಸ್ಕ್ವೇರ್. ವೆನ್ XL ಈಕ್ವಲ್ಸ್ ಟು XC, ಇನ್ನೊಂದು ಟರ್ಮ್ ಅನ್ನೋದು ಕ್ಯಾನ್ಸಲ್ ಆಗುತ್ತೆ, ರೂಟ್ ಮತ್ತು ಆರ್ ಅನ್ನೋದು ಕ್ಯಾನ್ಸಲ್ ಆಗುತ್ತೆ. ಸೊ Z ವಿಲ್ ಬಿ ಈಕ್ವಲ್ಸ್ ಟು ಆರ್. ಸೊ ದಿಸ್ ಈಸ್ ಏನು? Z ಮಿನಿಮಮ್. ಅಂದರೆ ಆಪ್ಷನ್ ಯಾವ್ದು ಬರುತ್ತೆ? ನನ್ ಆಫ್ ದಿ ಅಬವ್. ಅಂದರೆ ಏನು? ಆಪ್ಷನ್ ಡಿ. ಆಪ್ಷನ್ ಡಿ ಈಸ್ ಗೋಯಿಂಗ್ ಟು ಫಾಲೋ. ಬಿ ಕ್ವಶನ್ ಅನ್ನೋದು ಜನರಲೈಸ್ ಫಾರ್ಮುಲಾ, ಬಟ್ XL ಈಕ್ವಲ್ಸ್ ಟು XC ಅನ್ನೋದು ಇರಬೇಕು. ದ ಈಕ್ವೇಷನ್ ಶುಡ್ ಬಿ ಏನು? Z ಈಕ್ವಲ್ಸ್ ಟು ಆರ್ ಅನ್ನೋದು ಇರಬೇಕು. 28th question, according to Ohm's law, see, we are going to tell current flowing in a conductor is directly proportional to voltage that is applied at constant ಏನು? pressure and temperature. ಇದನ್ನು ಎಲ್ಲರೂ ಹೇಳ್ತಾರೆ, ಬಟ್ ದಿಸ್ ಇಸ್ ನಾಟ್ ದಿ ಒನ್ಲಿ ಫಾರ್ಮ್ ಆಫ್ Ohm's law. ರೈಟ್? ದಿಸ್ ಇಸ್ ಒನ್ ಆಫ್ ದಿ ಫಾರ್ಮ್ ಆಫ್ Ohm's law. J ಈಕ್ವಲ್ಸ್ ಟು ಸಿಗ್ಮಾ ಇ, ಇದೂ Ohm's lawನೇ ಇದೆ. V ಈಕ್ವಲ್ಸ್ ಟು L ಇಂಟು ಡಿ ಬೈ ಡಿ ಟಿ, ಇದೂ Ohm's lawನೇ ಇದೆ. ರೈಟ್? ಮಿಸ್ಕನ್ಸೆಪ್ಷನ್ ಏನಾಗಿದೆ ಅಂತ ಹೇಳಿದ್ರೆ ವಿ ಈಕ್ವಲ್ಸ್ ಟು ಐ ಆರ್ ಆರ್ ಐ ಈಕ್ವಲ್ಸ್ ಟು ವಿ ಡಿವೈಡೆಡ್ ಬೈ ಆರ್, ಅದು ಮಾತ್ರನೇ Ohm's law ಅಂತ ಅಂದ್ಕೊಳ್ತೀರಿ, ವಿಚ್ ಈಸ್ ಅ ರಾಂಗ್ ಕಾನ್ಸೆಪ್ಟ್. ರೈಟ್? ಇಟ್ ಈಸ್ ಒನ್ ಆಫ್ ದಿ ಫಾರ್ಮ್ ಆಫ್ Ohm's law. ಆಪ್ಷನ್ ಸಿ ಈಸ್ ಗೋಯಿಂಗ್ ಟು ಫಾಲೋ. ಕನ್ವರ್ಟಿಂಗ್ ಎ ಸಿ ಟು ಎ ಸಿ ಈಸ್ ಡನ್ ಬೈ, 29th ಕ್ವೆಶನ್ ನೋಡಿ. ಕನ್ವರ್ಟಿಂಗ್ ಎ ಸಿ ಟು ಎ ಸಿ ಏನದು? ಸೈಕ್ಲೋ ಕನ್ವರ್ಟರ್. ರೈಟ್? ಟ್ರಾನ್ಸ್ಫಾರ್ಮರ್ಸ್ ಅಂತ ಕೊಟ್ಟಿದ್ದೀನಿ, ಇಟ್ ಈಸ್ ರಾಂಗ್. ಸೈಕ್ಲೋ ಕನ್ವರ್ಟರ್ಸ್ ಏನಾದರೂ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಯು ವುಡ್ ಹ್ಯಾವ್ ಆಪ್ಟ್. ರೈಟ್? ಸೊ ಎ ಸಿ ಟು ಎ ಸಿ ಇದನ್ನು ಏನಂತ ಕರಿಬೇಕು? ಸಿ, ಇನ್ ದ ಕೇಸ್ ಆಫ್ ಎ ಸಿ ಏನೇನಿರುತ್ತೆ? ವೋಲ್ಟೇಜ್ ವೇರಿಯೇಷನ್ಸ್ ಇರುತ್ತೆ, ಫ್ರೀಕ್ವೆನ್ಸಿ ವೇರಿಯೇಷನ್ಸ್ ಇರುತ್ತೆ. ಸೊ ದಿಸ್ ಈಸ್ ಡನ್ ವಿತ್ ದ ಹೆಲ್ಪ್ ಆಫ್ ಸೈಕ್ಲೋ ಕನ್ವರ್ಟರ್ಸ್. ಟ್ರಾನ್ಸ್ಫಾರ್ಮರ್ಸ್ನಲ್ಲಿ ನಾವು ಫ್ರೀಕ್ವೆನ್ಸಿನ ಕಾನ್ಸ್ಟೆಂಟ್ ಇಡ್ತೀರಿ. ಸೊ ವೋಲ್ಟೇಜ್ ವೇರಿಯೇಷನ್ ಆದರೆ ಏನೇನಾಗುತ್ತೆ? ಐಸೋಲೇಷನ್ ಟ್ರಾನ್ಸ್ಫಾರ್ಮರ್ಸ್ ಬರುತ್ತೆ, ಇಲ್ಲಾಂದರೆ ಸ್ಟೆಪ್ ಅಪ್ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಇರುತ್ತೆ. ರೈಟ್? ಸೂಟಬಲ್ ಆಪ್ಷನ್ ಯಾವ್ದು ಬರುತ್ತೆ? ಸೈಕ್ಲೋ ಕನ್ವರ್ಟರ್ಸ್ ಈಸ್ ಕರೆಕ್ಟ್. ಅಂದರೆ ಯಾವುದು? ಆಪ್ಷನ್ ಬಿ. ಇನ್ವರ್ಟರ್ಸ್ ಅಂತ ಏನಾದ್ರು ತೊಗೊಂಡ್ರೆ ಇಟ್ ಈಸ್ ಡಿ ಸಿ ಟು ಎ ಸಿ. ಡಿ ಸಿ ಟು ಎ ಸಿ ಈಸ್ ಡನ್ ಬೈ ಇನ್ವರ್ಟರ್ಸ್. ರೈಟ್? ಎ ಸಿ ಟು ಡಿ ಸಿ ಅಂತ ಬರುತ್ತೆ. ಸೊ ಎ ಸಿ ಟು ಡಿ ಸಿ ಈಸ್ ಡನ್ ಬೈ ರೆಕ್ಟಿಫೈಯರ್ಸ್. ಪ್ರೋಸೆಸ್ ಏನಂತ ಕರೀತಾರೆ? ರೆಕ್ಟಿಫಿಕೇಷನ್ಸ್ ಅಂತ ಕರೀತಾರೆ. ರೈಟ್? ಸರ್ಕ್ಯೂಟ್ ಯೂಸ್ ಮಾಡೋದನ್ನು ರೆಕ್ಟಿಫೈಯಿಂಗ್ ಸರ್ಕ್ಯೂಟ್ಸ್ ಅಂತ ಹೇಳ್ತೀರಿ. ಡಿ ಸಿ ಟು ಡಿ ಸಿ ಅಂದ್ರೇನು? ಚಾಪರ್ಸ್ ಅಂತ ಅರ್ಥ. ರೈಟ್? ಹಾಗಾದರೆ ಎ ಸಿ ಟು ಎ ಸಿ ಆನ್ಸರ್ ಯಾವ್ದು ಬರುತ್ತೆ? ಸೊ ಇಟ್ ಈಸ್ ಆಪ್ಷನ್ ಬಿ, ನಥಿಂಗ್ ಬಟ್ ಸೈಕ್ಲೋ ಕನ್ವರ್ಟರ್ಸ್. 30th ಕ್ವೆಶನ್, ಫಾರ್ ದಿ ಕರೆಂಟ್ ಸೋರ್ಸ್ ಸೆಲ್ ಬ್ಯಾಟ್ರೀಸ್ ಆರ್ ಕನೆಕ್ಟೆಡ್ ಇನ್. ಸೊ ಯೂಶಲಿ ಬ್ಯಾಟ್ರೀಸ್ ಹೆಂಗೆ ಕನೆಕ್ಟ್ ಮಾಡ್ತೀರಿ? ಸೀರೀಸಾಗಿ ಕನೆಕ್ಟ್ ಮಾಡ್ತೀರಿ. ನಮ್ಗೇನು ಬೇಕು? ಕರೆಂಟ್ ಸೋರ್ಸ್ ಅನ್ನೋದು ಬೇಕು. ಅಂದರೆ ಏನು? ಕಾನ್ಸ್ಟೆಂಟ್ ಕರೆಂಟ್ ಅನ್ನೋದು ಫ್ಲೋ ಆಗಬೇಕು. ಸೊ ಕಾನ್ಸ್ಟೆಂಟ್ ಕರೆಂಟ್ ಅನ್ನೋದು ಫ್ಲೋ ಆಗಬೇಕು ಅಂತ ಹೇಳಿದ್ರೆ ವೋಲ್ಟೇಜ್ ಕಾನ್ಸ್ಟೆಂಟ್ ಇರಬೇಕು, ಕರೆಂಟ್ ಆಲ್ಸೋ ಶುಡ್ ಬಿ ಕಾನ್ಸ್ಟೆಂಟ್. ವೋಲ್ಟೇಜ್ ಕಡಿಮೆ ಇದ್ರೂ ಪರವಾಗಿಲ್ಲ, ಬಟ್ ಕರೆಂಟ್ ಅನ್ನೋದು ಜಾಸ್ತಿ ಇರಬೇಕು. ಸೊ ಇಟ್ ಶುಡ್ ಬಿ ಕನೆಕ್ಟೆಡ್ ಇನ್ ವಾಟ್? ಬಿ, ನಥಿಂಗ್ ಬಟ್ ಪ್ಯಾರಲಲ್. ಸೊ ಇದನ್ನೆಲ್ಲರೂ ಸೀರೀಸ್ ಅಂತ ಬರ್ದಿದ್ದೀರಾ, ಇಟ್ ಈಸ್ ಅ ರಾಂಗ್ ಆಪ್ಷನ್. ರೈಟ್?
ಸೊ ಪ್ಯಾರಲಲ್ ಈಸ್ ದ ಸೂಟಬಲ್ ಆನ್ಸರ್, ರೈಟ್. ಫಾರ್ ದಿ ವೋಲ್ಟೇಜ್ ಸೋರ್ಸ್ ಅಂತ ಕೇಳಿದರೆ ಸೆಲ್ ಬ್ಯಾಟರೀಸ್ ಆರ್ ಕನೆಕ್ಟೆಡ್ ಇನ್ ಸೀರೀಸ್. ಫಾರ್ ದಿ ಕರೆಂಟ್ ಸೋರ್ಸ್ ಅಂತ ಕೇಳಿರೋದ್ರಿಂದ ಇಟ್ ಶುಡ್ ಬಿ ಕನೆಕ್ಟೆಡ್ ಇನ್ ಪ್ಯಾರಲಲ್, ರೈಟ್. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಕ್ವಶನ್ ನಂಬರ್ 1 to 30 ನಾವು ಸಾಲ್ವ್ ಮಾಡಿದ್ವಿ. ಮುಂದಿನ ವೀಡಿಯೋದಲ್ಲಿ ಕ್ವಶನ್ ನಂಬರ್ 31 to ಕ್ವಶನ್ ನಂಬರ್ 17 ನಾವು ಸಾಲ್ವ್ ಮಾಡೋಣ. ಸೊ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋ ಒಂದು ಲೈಕ್ ಕೊಡಿ, ಹಾಗೂ ಎಲೆಕ್ಟ್ರಾನಿಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್, ಧನ್ಯವಾದಗಳು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.